ಪ್ರಾರ್ಥನೆಗಳು ಫಲಿಸಿದವು ಅನ್ನೋದಕ್ಕೆ ಅಡ್ಡಿ ಇಲ್ಲ. ನೆನ್ನೆ ನ್ಯೂಸ್ ಅವರು ಮುಗಿಸುವಾಗ ನಾನು ಹೇಳಿದ್ದೆ, ಲೆಟ್ಸ್ ಪ್ರೇ ಫಾರ್ ಪೀಪಲ್ ಆಫ್ ಇರಾನ್ ಅಂತ. ಇರಾನಿನ ನಿಷ್ಪಾಪಿ ಜನಸಾಮಾನ್ಯರುಗಳಿಗಾಗಿ ನಮ್ಮ ಪ್ರಾರ್ಥನೆಗಳು ಇರಲಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ನೋಡಿದ್ರೆ ನಾಗರಿಕತೆಯ ಸರ್ವನಾಶ, ಶಿಲಾಯುಗಕ್ಕೆ ಇರಾನು, ಏನೇನೋ ಇತ್ತು. ಇವತ್ತು ಬೆಳಗಿನ ಜಾವ ಭಾರತೀಯ ಕಾಲಮಾನದ ಪ್ರಕಾರ, ಭಾರತದ ಟೈಮ್ ಪ್ರಕಾರ 5:15 ಆ ಅಂತಿಮ ದಾಳಿ ಶುರುವಾಗಬೇಕಾಗಿತ್ತು. ಈ ಡೊನಾಲ್ಡ್ ಟ್ರಂಪ್ ಥರದವರು, ಗೊತ್ತಲ್ಲ ನಿಮಗೆ ಹೇಳಿಕೆಗಳು, ಟ್ವೀಟ್ಗಳು ಹೆಂಗಿದ್ದಾವೆ ಅಂತ. ಅಮೇರಿಕದಲ್ಲಿನ ಪತ್ರಕರ್ತರಿಗೆ ಸಂಶಯ ಬಂತು, ಈ ಮನುಷ್ಯನ ಮಾನಸಿಕ ಸ್ಥಿತಿ ಸರಿಗಿದೆಯೋ ಇಲ್ಲವೋ ಅಂತ. ಅದು ಏನಾರು ಹಾಳು ಬಿದ್ಕೊಂಡು ಹೋಗಲಿ, ಯಾವುದೋ ದೊಡ್ಡ ಬಾಂಬ್ ತಂದು ಹಾಕಿದ್ರೆ ಕಥೆ ಏನಾಗತ್ತೆ, ಆ ದೇಶದ್ದು ಕಥೆ ಏನಾಗತ್ತೆ? ಹಂಗಾಗಲಿಲ್ಲ. 2 ವಾರಗಳ ಕದನ ವಿರಾಮ, ತಾತ್ಕಾಲಿಕ ಬ್ರೇಕ್. ಇನ್ ಆಲ್ ಪ್ರೊಬಬಿಲಿಟಿ ಇದು ಮುಂದುವರಿಯುತ್ತೆ. ಸಂಜೆ 2 ಗಂಟೆಗಳ ಮೆಗಾ ಡಿಬೇಟ್ ಮಾಡಿದ್ವಿ. ನಮ್ಮ ಪ್ಯಾನಲ್ಗೆ ಬಂದಿದ್ದ 2 ಎಕ್ಸ್ಪರ್ಟ್ಗಳು ಹೇಳಿದ್ರು ಯುದ್ಧ ನಿಲ್ಲಲ್ಲ, 2 ವಾರ ಆದಮೇಲೆ ಮತ್ತೆ ಶುರುವಾಗತ್ತೆ ಅಂತ. ಬಟ್ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ ಕದನ ವಿರಾಮ ಮುಂದುವರಿಯುತ್ತೆ. ಡೊನಾಲ್ಡ್ ಟ್ರಂಪ್ ಶತಾಯಗತಾಯ ಈ ಯುದ್ಧ ಅವರಿಗೆ ನಿಲ್ಲಬೇಕಾಗಿತ್ತು. ನೋಡಿ ಎಂಥ ವಿಡಂಬನೆ ಇದು. ಎದೆ ತಟ್ಟಿ ಹೇಳ್ಕೊಳ್ಳೋದ ಮನುಷ್ಯ, 8 ಯುದ್ಧ ನಿಲ್ಲಿಸಿದ್ದೀನಿ ನಾನು. ಬಟ್ ಇವರು ಆರಂಭಿಸಿದ ಯುದ್ಧ ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಬರಬೇಕಾಯಿತು. ಯಾರ್ಯಾರದೋ ಮಧ್ಯದಲ್ಲಿ ಆಗ್ತಾ ಇದ್ದ ಯುದ್ಧವನ್ನು ನಿಲ್ಲಿಸಿದೆ ಅಂತ ಹೇಳಿಕೊಳ್ತಾ ಇದ್ದ ಡೊನಾಲ್ಡ್ ಟ್ರಂಪ್ಗೆ ತಾವೇ ಆರಂಭಿಸಿದ ಯುದ್ಧವನ್ನು ನಿಲ್ಲಿಸುವುದಕ್ಕಾಗಲಿಲ್ಲ. ಮೀಡಿಯೇಟರ್ ಬೇಕಾಯಿತು. ತಾತ್ಕಾಲಿಕವಾಗಿ ಕದನ ನಿಂತಿದೆ. ದಾಳಿಗಳು ಅಲ್ಲಿ ಇಲ್ಲಿ ನಡೀತಾ ಇದ್ದಾವೆ. ದಾಳಿಯ ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕೆ ಅಂದರೆ ಇರಾನಿನ ಸ್ಟ್ರಕ್ಚರ್ನಲ್ಲಿ ಆ ಸಮಸ್ಯೆ ಇದೆ. ಸಮಸ್ಯೆನೇ ಅವರ ಸ್ಟ್ರೆಂಗ್ತ್ ಕೂಡ. ಅಲ್ಲಿ 1 ಪಾಯಿಂಟ್ ಕಮ್ಯುನಿಕೇಷನ್ನೇ ಇಲ್ಲ. ಅಯಾತುಲ್ಲಾ ಖಮೇನಿ ಬದುಕಿದ್ದರೆ, ಅಥವಾ ಬದುಕಿರುವ ಹೊಸ ಅಯಾತುಲ್ಲಾ ಮುಜ್ತಬಾ ಖಮೇನಿ ಆಡಳಿತ ನಡೆಸುವ ಸ್ಥಿತಿಯಲ್ಲಿದ್ದರೆ 1 ಪಾಯಿಂಟ್ ಕಮ್ಯುನಿಕೇಷನ್ ಇರ್ತಿತ್ತು. ಇಂಥದ್ದೊಂದು ಸ್ಥಿತಿ ಬರುತ್ತೆ ಅಂತಾನೆ IRGC ಅದೊಂದು ಮೊಸಾಯಿಕ್ ಸ್ಟ್ರಕ್ಚರ್ ಅನ್ನುವ ಸ್ಟ್ರಕ್ಚರ್ನ ಮಾಡಿಟ್ಟಿತ್ತು. ಇರಾನ್ನಲ್ಲಿ 31 ರಾಜ್ಯಗಳು, 31 ರಾಜ್ಯಗಳಿಗೆ ಅದರದೇ ಆದ ಡಿಫ್ರೆಂಟ್ ಆದ ಮಿಲಿಟರಿ ಸ್ಟ್ರಕ್ಚರ್ ಇದೆ. ಅವರುಗಳಿಗೆ ವೆಪನ್ ಹಂಚಿಬಿಟ್ಟಿದ್ರು ಮೊದಲೇ. ಜೊತೆಗೆ ಕ್ಲೋಸ್ಡ್ ಎನ್ವಲಪ್ನಲ್ಲಿ ಮೆಸೇಜ್ ಇತ್ತು, ಇರಾನ್ ಮೇಲೆ ದಾಳಿ ಆದರೆ ಎನ್ವಲಪ್ ಓಪನ್ ಮಾಡಿ ಅಂತ. ದಾಳಿ ಆದ ತಕ್ಷಣ ಆಯಾ ರಾಜ್ಯಗಳ ಮಿಲಿಟರಿ ನಾಯಕರುಗಳು, ಕಮಾಂಡರ್ಗಳು ಎನ್ವಲಪ್ ಓಪನ್ ಮಾಡಿದ್ರು. ಯಾರ್ಯಾರಿಗೆ ಹೊಡಿಬೇಕು ಅಂತ ಅದರಲ್ಲಿ ಲಿಸ್ಟ್ ಇತ್ತು, ಎಲ್ಲೆಲ್ಲಿಗೆ ಟಾರ್ಗೆಟ್ ಮಾಡ್ಕೊಂಡು ಹೊಡಿಬೇಕು ಅಂತ ಅವ್ರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅಂತಿಮವಾಗಿ ಪೂರ್ತಿಯಾಗಿ ಯುದ್ಧ ನಿಲ್ಲಬೇಕು ಅಂತಂದರೆ ಆ 31 ರಾಜ್ಯಗಳ ಕಮಾಂಡರ್ಗಳಿಗೆ ಒಂದು ಮೆಸೇಜ್ ಹೋಗಬೇಕು. ಮೆಸೇಜ್ ಕೊಡೋರು ಯಾರು? ಆ ದೇಶಕ್ಕೊಬ್ಬ ನಾಯಕ ಅನ್ನುವವನೇ ಉಳಿದುಕೊಂಡಿಲ್ಲ. ನಿಲ್ಲುತ್ತೆ, ಇದು ಒಂದಲ್ಲ ಒಂದು ರೀತಿಯಲ್ಲಿ ನಿಲ್ಲುತ್ತೆ. IRGCಯ ಒಪ್ಪಿಗೆ ಇಲ್ಲದೆ ಕದನ ವಿರಾಮ ಆಗಿರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ IRGC ಅವರು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ. ನಾಳೆಯಷ್ಟೊತ್ತಿಗೆ ದಾಳಿಗಳು, ಪ್ರತಿದಾಳಿಗಳು ಸಂಪೂರ್ಣವಾಗಿ ನಿಲ್ಲಬಹುದು. ಫೈನಲಿ ಕದನ ವಿರಾಮ ಹೆಂಗಾಯಿತು? ಬನ್ನಿ ಈ ವಿಷಯಕ್ಕೆ ಬನ್ನಿ. ಈಗ 2 ವಾರಗಳ ಕದನ ವಿರಾಮದ ಘೋಷಣೆಯನ್ನು ಏನು ಮಾಡಿದ್ರಲ್ಲ ಟ್ರಂಪು, ಅದರಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಬರೀತಾರೆ. ಸ್ವಲ್ಪ ಕಂಟ್ರೋಲ್ ಇದೆ. ಈಗ ಶಬ್ದಗಳ ಮೇಲೆ ಒಂದು ನಿಯಂತ್ರಣ ಬಂದಿದೆ ನೋಡಿ ಟ್ರಂಪ್ಗೆ. ಶಹಬಾಜ್ ಶರೀಫ್, ಫೀಲ್ಡ್ ಮಾರ್ಷಲ್ ಆಸಿಮ್ ಮಾತುಕತೆ ಆಧಾರದ ಮೇಲೆ 2 ವಾರಗಳ ಕದನ ವಿರಾಮದ ನಿರ್ಧಾರ ಆಗಿದೆ. ಈ ಇಬ್ಬರು ಇವತ್ತು ರಾತ್ರಿ ಇರಾನಿನ ಮೇಲಿನ ವಿನಾಶಕಾರಿ ದಾಳಿ ತಡೆಯಲು ವಿನಂತಿಸಿದರು. ಯಾರು? ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅಮೇರಿಕವನ್ನು ರಿಕ್ವೆಸ್ಟ್ ಮಾಡಿದ್ರಂತೆ. ನೀವು ಉದ್ದೇಶ ಏನು ಮಾಡಿದಿರಲ್ಲ, ಯಾವ ಉದ್ದೇಶ? ಇರಾನಿನ ನಾಗರಿಕತೆಯನ್ನೇ ತರಿದು ಹಾಕಿಬಿಡುವ ಉದ್ದೇಶ ಮತ್ತು ಇರಾನನ್ನು ಶಿಲಾಯುಗಕ್ಕೆ ತೆಗೆದುಕೊಂಡು ಹೋಗುವ ನಿರ್ಧಾರ ಏನಿದೆಯಲ್ಲ, ಆ ನಿರ್ಧಾರವನ್ನು ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಶಹಬಾಜ್ ಶರೀಫ್ ಮತ್ತು ಆಸಿಮ್ ಮುನೀರ್ ಮನವಿ ಮಾಡಿಕೊಂಡ್ರಂತೆ. ಟ್ರಂಪ್ ಟ್ವೀಟ್ ಪ್ರಕಾರ
ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ತಕ್ಷಣ ಮತ್ತು ಸುರಕ್ಷಿತವಾಗಿ ತೆರೆಯಲು ಒಪ್ಪಿಕೊಂಡಿದೆ. ಇದರ ಅರ್ಥ ಏನು? ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಮತ್ತು ಫೀಲ್ಡ್ ಮಾರ್ಷಲ್ ನನ್ನನ್ನು ಮನವಿ ಮಾಡಿಕೊಂಡಾಗ ನಾನು ಅವ್ರಿಗೆ ಹೇಳಿದೆ, ಹಾಗಿದ್ರೆ ಹಾರ್ಮುಜ್ ಕ್ಲಿಯರ್ ಮಾಡಿ ಅಂತ. ಅದಕ್ಕೆ ಇರಾನ್ ಒಪ್ಕೊಂಡಿತು. ಹೀಗಾಗಿಯೇ 2 ವಾರ ಇರಾನ್ ಮೇಲಿನ ಎಲ್ಲ ಮಾದರಿಯ ದಾಳಿಯನ್ನು ಸ್ಥಗಿತಗೊಳಿಸಲು ಒಪ್ಪಿದ್ದೇನೆ. ಇದು ದ್ವಿಪಕ್ಷೀಯ ಕದನ ವಿರಾಮ. ನಾವು ಈಗಾಗಲೇ ಮಿಲಿಟರಿ ಉದ್ದೇಶ ಸಾಧಿಸಿರುತ್ತೇವೆ. ಚರ್ಚೆ ಆಗಬೇಕಾಗಿರೋದು ಇದು, ಮಿಲಿಟರಿ ಉದ್ದೇಶ ಏನಾಗಿತ್ತು ಅಂತ. ಅದರ ಜೊತೆಗೆ ನಾವು ಇರಾನ್ ದೇಶದಿಂದ 10 ಅಂಶಗಳ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದೇವೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಪರ ಅಧ್ಯಕ್ಷನಾಗಿ ಮತ್ತು ಮಧ್ಯಪ್ರಾಚ್ಯ ದೇಶವನ್ನು ಪ್ರತಿನಿಧಿಸುತ್ತಾ ಈ ದೀರ್ಘಕಾಲೀನ ಸಮಸ್ಯೆಯು ಪರಿಹಾರದ ಹಂತಕ್ಕೆ ತಲುಪಿರುವುದು ಗೌರವದ ಸಂಗತಿ. ಶಬ್ದಗಳ ಮೇಲೆ ನಿಯಂತ್ರಣ ಹೆಂಗೆ ಬಂದಿದೆ ನೋಡಿ ಡೊನಾಲ್ಡ್ ಟ್ರಂಪ್ಗೆ. ಮಿಲಿಟರಿ ಉದ್ದೇಶಗಳು ಈಡೇರಿದ್ದಾವೆ. ಏನು ಮಿಲಿಟರಿ ಉದ್ದೇಶ ಆಗಿತ್ತು? ಫೆಬ್ರವರಿ 28ನೇ ತಾರೀಕು ದಾಳಿಯನ್ನು ಆರಂಭಿಸಿದಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು? ಇರಾನಿನ ಮಹಾಜನತೆಯೇ, ನಿಮಗೊಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದೇನೆ. ಏನು ಸುವರ್ಣಾವಕಾಶ? ನಾವು ನಿಮ್ಮ ದೇಶದ ನಾಯಕರುಗಳನ್ನು ಹೊಡೆದು ಮುಗಿಸ್ತೀವಿ, ನೀವು ಹೋಗಿ ಅಧಿಕಾರ ಹಿಡ್ಕೊಳ್ಳಿ ಅಂತ. ಲೌಡ್ ಆ್ಯಂಡ್ ಕ್ಲಿಯರ್ ರೆಜಿಮ್ ಚೇಂಜ್ ಉದ್ದೇಶ ಆಗಿತ್ತು. ಮಿಲಿಟರಿ ಉದ್ದೇಶ ನಂಬರ್ 1 ಈಡೇರ್ತಾ? ಡೊನಾಲ್ಡ್ ಟ್ರಂಪ್ ಪ್ರಕಾರ ಈಡೇರಿದೆ. ಅದು ರೆಜಿಮ್ ಚೇಂಜ್ ಆಗಿದೆ. ಈಗಿನ ಹೊಸ ರೆಜಿಮ್ ಲಾಜಿಕಲ್ ಆಗಿದೆ, ಲೆಸ್ ರ್ಯಾಡಿಕಲ್ ಇದೆ. ಹೌದಾ ಅಲ್ವಾ? ಆಮೇಲೆ ಹೇಳ್ತೀನಿ. ಡೊನಾಲ್ಡ್ ಟ್ರಂಪ್ ಪ್ರಕಾರ ರೆಜಿಮ್ ಚೇಂಜಿನ ಉದ್ದೇಶ ಇತ್ತು. ಆಯ್ತಾ? ಇಲ್ಲ. ಆ 440 kg 900 ಗ್ರಾಮ್ ಯುರೇನಿಯಮ್ಮನ್ನು ಏನು ಎನ್ರಿಚ್ ಮಾಡಿ ಇಟ್ಕೊಂಡಿದ್ದಾರಲ್ಲ, ಅದನ್ನು ಅಮೇರಿಕ ತನ್ನ ಕೈಗೆ ತಗೊಂಡ್ಬಿಡ್ಬೇಕಾಗಿತ್ತು. ಮಿಲಿಟರಿ ಉದ್ದೇಶ ಆಯ್ತಾ? ಇಲ್ಲ. ಒಳಗಿಂದೊಳಗೆ ಹೇಳಿಕೊಳ್ಳಲಾರದ ಉದ್ದೇಶ ಇರಾನಿನ ಆಯಿಲ್ ಫೀಲ್ಡ್ಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಅಮೇರಿಕ ಸಾಧಿಸೋದು. ಆಯ್ತಾ? ಇಲ್ಲ. ಯಾವ ಮಿಲಿಟರಿ ಉದ್ದೇಶ ಈಡೇರಿದೆ ಅಂತ ಹೇಳ್ತಿದ್ದಾರೆ ಇವರು? 40 ದಿನಗಳ ಯುದ್ಧದ ಎಂಡ್ ರಿಸಲ್ಟ್ ಏನು ಅಂದರೆ ಇರಾನಿನ ಇನ್ಫ್ರಾಸ್ಟ್ರಕ್ಚರ್ನ ಸರ್ವನಾಶ ಮತ್ತು ಇಲ್ಲಿ ತನಕ ಇಂಟರ್ನ್ಯಾಷನಲ್ ವಾಟರ್ ಆಗಿದ್ದ ಹಾರ್ಮುಜ್ ಜಲಸಂಧಿಯನ್ನು ಇರಾನಿನ ಕೈ ಕೊಟ್ಟಿದ್ದು. ಫೆಬ್ರವರಿ 28ಕ್ಕಿಂತ ಮುಂಚೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಹೋಗೋದಕ್ಕೂ ಬರೋದಕ್ಕೂ ಸಮಸ್ಯೆನೇ ಇರಲಿಲ್ಲ. ಈ ಯುದ್ಧ ಇಡೀ ಪ್ರಪಂಚಕ್ಕೆ ಅದೊಂದು ಸಮಸ್ಯೆಯನ್ನು ಗಿಫ್ಟಾಗಿ ಕೊಟ್ಟಿದೆ. ಈಗ ಹೇಳ್ತಾ ಇದ್ದಾರೆ ಅವರು ಕ್ಲಿಯರ್ ಮಾಡ್ತಾರಂತೆ. ಆದಾಗಲೇ ಸತ್ಯ. ಅದು ಆದಾಗಲೇ ಸತ್ಯ. ಅದರ ಜೊತೆಗೆ ವಿಶ್ವಶಾಂತಿಗೆ ದೊಡ್ಡ ದಿನ ಅಂತ ಒಟ್ಟು 4 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಮಾಡಿರೋದು ಡೊನಾಲ್ಡ್ ಟ್ರಂಪ್. ವಿಶ್ವಶಾಂತಿಗೆ ದೊಡ್ಡ ದಿನ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದಕ್ಕೆ ಅಮೆರಿಕ ಸಹಾಯ ಮಾಡುತ್ತೆ. ಇರಾನಿನ ಪುನರ್ನಿರ್ಮಾಣಕ್ಕೂ ನಾವು ಸಹಾಯ ಮಾಡ್ತೀವಿ. ಇದು ಮಧ್ಯಪ್ರಾಚ್ಯದ ಸುವರ್ಣ ಯುಗಕ್ಕೆ ನಾಂದಿ. ಇದು ಮತ್ತೊಂದು ಟ್ವೀಟ್. ಅ ಬಿಗ್ ಡೇ ಫಾರ್ ವರ್ಲ್ಡ್ ಪೀಸ್. ಇರಾನ್ ವಾಂಟ್ಸ್ ಇಟ್ ಟು ಹ್ಯಾಪನ್. ದೇ ಹ್ಯಾವ್ ಹ್ಯಾಡ್ ಎನಫ್. Likewise, so has everyone else. The United States of America will be helping with the traffic build-up in the Strait of Hormuz. There will be lots of positive action. Big money will be made. Big money will be made. Iran can start the reconstruction process. We will be loading up with the supplies of all kinds and just hanging around in order to make sure that everything goes well. I feel confident that it will. Just like we are experiencing in the United States, this could be the golden age of Middle East. ಹೆಂಗಾರು ಅರ್ಥ ಮಾಡ್ಕೊಳ್ಳಿ ಅದನ್ನು. ಅಂದರೆ ನಿಮಗೆ ನಿಮ್ಮ ದೇಶವನ್ನು ಮರುನಿರ್ಮಾಣ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ನಾವು ಕೊಡ್ತೀವಿ. ವಿ ವಿಲ್ ಬಿ ಹ್ಯಾಂಗಿಂಗ್ ಅರೌಂಡ್. ಅಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿರ್ತೀವಿ, ಎಲ್ಲ ಸರಿಯಾಗಿ ಆಗ್ತಿದೆಯಾ ಅಂತ ನೋಡುವುದಕ್ಕೆ ಅಂತ. ಮತ್ತೊಂದು ಟ್ವೀಟು. ಇರಾನಿಗೆ ಯಾರ್ಯಾರು ಆಯುಧಗಳನ್ನು ಕೊಡ್ತೀರೋ, ಯಾವ್ಯಾವ ದೇಶಗಳ ಆಯುಧಗಳನ್ನು ಕೊಡ್ತಾವೋ ಆ ದೇಶಗಳ ಮೇಲೆ 50% ತೆರಿಗೆ ಹಾಕ್ತೀವಿ ಅಂತ. 50% ಟ್ಯಾಕ್ಸ್ ಅಂತೆ. ಅಂದರೆ ಆ ದೇಶಗಳು ಅಮೇರಿಕಕ್ಕೆ ಏನಾದರೂ ವಸ್ತುಗಳನ್ನು ತಂದರೆ ಆ ವಸ್ತುಗಳಿಗೆ 50% ಟ್ಯಾಕ್ಸ್. ಅ ಕಂಟ್ರಿ ಸಪ್ಲೈಯಿಂಗ್ ಮಿಲಿಟರಿ ವೆಪನ್ಸ್ ಟು ಇರಾನ್ ವಿಲ್ ಬಿ ಇಮ್ಮಿಡಿಯೇಟ್ಲಿ ಟ್ಯಾರಿಫ್ಡ್.
ಆನ್ ಎನಿ ಆ್ಯಂಡ್ ಆಲ್ ಗೂಡ್ಸ್ ಸೋಲ್ಡ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ 50% ಎಫೆಕ್ಟಿವ್ ಇಮ್ಮಿಡಿಯೇಟ್ಲಿ. ದೇರ್ ವಿಲ್ ಬಿ ನೋ ಎಕ್ಸ್ಕ್ಲೂಷನ್ಸ್ ಆರ್ ಎಕ್ಸಂಪ್ಷನ್ಸ್. ಪ್ರೆಸಿಡೆಂಟ್ DJT ಅಂತ ಇನ್ನೊಂದು ಟ್ವೀಟ್ ಇದೆ. ಅಲ್ರಿ, ಇಷ್ಟು ದೇಶಗಳ ಮೇಲೆ ಇಷ್ಟು ದಿವಸ ಹಾಕಿದ್ರಲ್ಲ ಟ್ಯಾಕ್ಸು, ಆ ಟ್ಯಾಕ್ಸ್ ಹಾಕಿದ್ದೇ ಅಸಂವಿಧಾನಿಕ ಅಂತ ಅಮೇರಿಕದ ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಕೊಟ್ಟಿದೆ. ಮತ್ತೆ ಹೆಂಗೆ ಟ್ಯಾಕ್ಸ್ ಹಾಕೋದನ್ನು ಮಾತಾಡ್ತಾರೆ ಇವರು? ಸುಪ್ರೀಂ ಕೋರ್ಟ್ ಹೇಳಿದೆ ಟ್ಯಾಕ್ಸ್ ಹಾಕಿದ್ದು ಅಸಂವಿಧಾನಿಕ, ಇಮಿಡಿಯೇಟ್ಲಿ ಮೊದಲಿದ್ದ ಪರಿಸ್ಥಿತಿಗೆ ಬರಬೇಕು ಅಂತ. ಈಗ ಮತ್ತೆ ಹೊಸದಾಗಿ 50% ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ. 50% ಟ್ಯಾಕ್ಸ್. ಇರಾನಿನ ರೀಕನ್ಸ್ಟ್ರಕ್ಷನ್ಗೆ ಅಮೇರಿಕ ಸಹಾಯ ಮಾಡುತ್ತಾ? ಇರೇ ಸ್ವಾಮಿ, 10ನೇ ತಾರೀಕು ಪಾಕಿಸ್ತಾನದಲ್ಲಿ ಮಾತುಕತೆ ಇದೆ, ಇಸ್ಲಾಮಾಬಾದ್ನಲ್ಲಿ. ಅಮೇರಿಕದ ಪ್ರತಿನಿಧಿಗಳು ಇರಾನಿನ ಪ್ರತಿನಿಧಿಗಳು ಬಂದು ಕೂತ್ಕೋತಾರೆ. ಆ ಮಾತುಕತೆಯಲ್ಲಿ ಕದನ ವಿರಾಮ ಫೈನಲ್ ಆರು ಆಗಲಿ, ಇರಾನ್ ಮರುನಿರ್ಮಾಣವಾಗುವುದು, ಅದಕ್ಕೆ ಅಮೇರಿಕ ಸಹಾಯ ಮಾಡೋದು ಆ ನಂತರದ ಮಾತು. ಭಯಂಕರ ಅವಸರ ಮಾಡ್ತಾ ಇದ್ದಾರೆ, ವಿಪರೀತ ಅವಸರ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. 10 ಷರತ್ತುಗಳು ಇರಾನಿನಿಂದ ಸ್ವೀಕೃತಗೊಂಡಿದ್ದಾವೆ. ಇರಾನ್ ಕಳಿಸಿದ 10 ಷರತ್ತುಗಳು ನಮ್ಮ ಹತ್ರ ತಲುಪಿದ್ದಾವೆ ಅಂದರು. ಅಂದರೆ ಆ 10 ಷರತ್ತುಗಳಿಗೆ ಒಪ್ಕೊಂಡಿಲ್ಲ ಇನ್ನು. ಈ 10 ಷರತ್ತುಗಳ ಬಗ್ಗೆ ಕೂತ್ಕೊಂಡು ಮಾತುಕತೆ ಮಾಡೋಣ ಅಂತ. ಅದಕ್ಕಾಗಿ ಕದನ ವಿರಾಮ. ಏನು 10 ಷರತ್ತು? ಇರಾನ್ ಮೇಲೆ ಮುಂದೆ ದಾಳಿ ಮಾಡಬಾರ್ದು, ಹಾರ್ಮುಜ್ ಜಲಸಂಧಿಯ ನಿಯಂತ್ರಣ ಇರಾನ್ಗೆ ಇರಬೇಕು. ಇರಾನ್ ಹಾಕಿದ ಕಂಡೀಷನ್ ಇವು. ಇರಾನ್ನಲ್ಲಿ ಯುರೇನಿಯಂ ಶುದ್ಧೀಕರಣದ ಹಕ್ಕುಗಳು ನಮಗಿದ್ದಾವೆ ಅನ್ನೋದನ್ನು ಒಪ್ಕೋಬೇಕು. ಇರಾನ್ ಮೇಲೆ ಹಾಕಿರುವ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಇರಾನ್ ವಿರುದ್ಧ ವಿಶ್ವಸಂಸ್ಥೆ ತೆಗೆದುಕೊಂಡ ನಿರ್ಣಯವನ್ನು ಕೊನೆಗಾಣಿಸಬೇಕು. ಯುದ್ಧದಿಂದ ಇರಾನ್ಗೆ ಆದ ಹಾನಿಗೆ ಪರಿಹಾರ ಕೊಡಬೇಕು. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳು ಖಾಲಿಯಾಗಬೇಕು. ಲೆಬನಾನ್ ಮೇಲಿನ ದಾಳಿ ಸೇರಿ ಎಲ್ಲ ಬಗೆಯ ದಾಳಿಗಳನ್ನು ನಿಲ್ಲಬೇಕು. ವಿದೇಶದಲ್ಲಿ ಸೀಸ್ ಆಗಿರುವ ಇರಾನ್ನ ಎಲ್ಲ ಆಸ್ತಿಗಳ ಬಿಡುಗಡೆಯಾಗಬೇಕು. ಅಂತಿಮವಾಗಿ ಆಗುವ ಒಪ್ಪಂದವನ್ನು ಕಾನೂನುಗಳನ್ನಾಗಿ ಪರಿವರ್ತಿಸುವುದಕ್ಕೆ ಯುನೈಟೆಡ್ ನೇಷನ್ಸ್ ನಿರ್ಣಯ ರೂಪಿಸಬೇಕು ಅಂತ. 10ರ ಪೈಕಿ 4 ಷರತ್ತುಗಳೇನಿದಾವಲ್ಲ ಅವುಗಳನ್ನು ಒಪ್ಕೊಂಡ್ರೆ ಡೊನಾಲ್ಡ್ ಟ್ರಂಪು ತಲೆ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. 10ರ ಪೈಕಿ 4 ಷರತ್ತುಗಳನ್ನೇನಾದ್ರು ಡೊನಾಲ್ಡ್ ಟ್ರಂಪ್ ಒಪ್ಕೊಂಬಿಟ್ರೆ ಹಾರ್ಮುಜ್ ಜಲಸಂಧಿಯನ್ನು ಇರಾನಿಗೆ ಬಿಟ್ಟುಬಿಡೋದಂತೆ. ಇರಾನಿನ ಕಂಡೀಷನ್ನು ಆ ಹಾರ್ಮುಜ್ ಜಲಸಂಧಿಯನ್ನು ಕ್ಲಿಯರ್ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ 2 ದಿನಗಳ ಹಿಂದೆ ಮಾಡಿದ್ದ ಟ್ವೀಟ್ನಲ್ಲಿ F-ವರ್ಡ್ 4 ಲೆಟರ್ ವರ್ಡ್ ಸ್ಟ್ರೇಟ್ ಅಂತ ಬರೆದಿದ್ರು. ಡೊನಾಲ್ಡ್ ಟ್ರಂಪ್ನ ಗಂಭೀರತೆ ಅರ್ಥ ಆಗುತ್ತೆ ಅದರಲ್ಲಿ. ಹಾರ್ಮುಜ್ ಇರಾನಿನ ನಿಯಂತ್ರಣದಲ್ಲಿರಬೇಕಾ ಅಥವಾ ಈ ಮುಂಚೆ ಇದ್ದಂತೆ ಇಂಟರ್ನ್ಯಾಷನಲ್ ವಾಟರ್ಸ್ ಆಗಿರ್ಬೇಕಾ ಅಂತ. ಯುರೇನಿಯಂ ಶುದ್ಧೀಕರಣದ ಹಕ್ಕು ನಮಗಿದೆ ಅಂತ ಹೇಳ್ತಾರೆ ಇರಾನ್ನವರು. ಒಪ್ಕೊಂಡ್ಬಿಡ್ತಾರ ಟ್ರಂಪ್ ಅದಕ್ಕೆ? ಇಡೀ ಯುದ್ಧ ಶುರುವಾಗಿದ್ದಾದರೂ ಯಾಕ್ರಿ? ಇರಾನ್ನವರು ಅಣ್ವಸ್ತ್ರ ಮಾಡ್ತಾ ಇದ್ದಾರೆ, ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇದ್ದಾರೆ. ಅವರು ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಅಲ್ವಾ ದಾಳಿಯಾಗಿದ್ದು. ಅಂತಿಮವಾಗಿ ಯುರೇನಿಯಂ ಎನ್ರಿಚ್ಮೆಂಟ್ ನೀವು ಮಾಡ್ಕೊಳ್ಳಿ ಅಂತ ಇದರಲ್ಲಿ ಕಂಡೀಷನಿಗೆ ಒಪ್ಕೊಂಬಿಟ್ರೆ ಮತ್ತು ಯುದ್ಧ ಯಾಕೆ ಮಾಡಿದ್ದು? ಯುರೇನಿಯಮ್ಮು ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಬೇಕು ವಿದ್ಯುತ್ ಉತ್ಪಾದನೆಗೆ. ಅದು ಬಿಟ್ಟರೆ ಬಾಂಬಿಗೆ ಬಳಸ್ತಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಬಳಕೆಯಾಗುವ ಯುರೇನಿಯಂ ಮ್ಯಾಕ್ಸಿಮಮ್ 5% ಎನ್ರಿಚ್ ಆಗಿದ್ದರೆ ಸಾಕು. 5%. ಬಾಂಬ್ಗೆ ಬಳಸುವ ಯುರೇನಿಯಂ ಇದೆಯಲ್ಲ ಅದು 90% ಎನ್ರಿಚ್ ಆಗಿರಬೇಕು. ಇರಾನ್ ಹೇಳ್ತಾ ಇರುವ ಹಾಗೆ ಕೇವಲ ವಿದ್ಯುತ್ ಉತ್ಪಾದನೆಗಾಗಿ ಯುರೇನಿಯಮನ್ನು ಬಳಸೋದಾಗಿದ್ದರೆ 5% ಎನ್ರಿಚ್ಮೆಂಟ್ ಸಾಕು. ಇರಾನ್ ಎಷ್ಟು ಪರ್ಸೆಂಟ್ ಮಾಡ್ಕೊಂಡಿದೆ? 60%. 60% ಎನ್ರಿಚ್ಮೆಂಟ್ ಮಾಡ್ಕೊಂಡಿದೆ. 0 to 30% ಎನ್ರಿಚ್ಮೆಂಟ್ ಮಾಡೋದು ಬಹಳ ಕಷ್ಟ. 30% ಆಗಿಬಿಟ್ರೆ 90% ತನಕ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇರಾನ್ ಅದರ ಹೊಸ್ತಿಲಲ್ಲಿತ್ತು, ಅದಕ್ಕೆ ಇವರು ಯುದ್ಧ ಮಾಡಿದ್ರು. ಈಗ ಇರಾನಿನ ಕಂಡೀಷನ್ನು ನಾವು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡವ್ರೆ ಅಂತ. ಇವೆಲ್ಲ ಮಾತುಕತೆಯಲ್ಲಿ ಒಪ್ಪಿಗೆ ಆಗಬಹುದಾದ ಅಂಶಗಳ. ಇರಾನ್ ಮೇಲೆ ಹಾಕಿರುವ ನಿರ್ಬಂಧ ತೆಗೆದುಹಾಕಬೇಕು. ಅದರ ಅರ್ಥ
ನಮಗೆ ಬೇಕಾದವ್ರ ಜೊತೆಗೆ ನಾವು ವ್ಯಾಪಾರ ಮಾಡ್ತೀವಿ, ಯಾರು ಬೇಕು ಅವರಿಂದ ಏನು ಬೇಕು ಆ ವೆಪನ್ಗಳನ್ನು ತರಿಸ್ಕೊತೀವಿ ಅಂತ. ಇಲ್ಲಿ ತನಕ ಇರಾನ್ 2000 ಕಿಲೋಮೀಟರ್ ಸಾಗಬಲ್ಲಂಥ ಕ್ಷಿಪಣಿ ಡ್ರೋನ್ಗಳನ್ನು ಮಾಡಿಟ್ಕೊಂಡಿತ್ತು. 4000 ಕಿಲೋಮೀಟರ್ ಸಾಗುವಂಥ ಕ್ಷಿಪಣಿಗಳು ಡ್ರೋನ್ಗಳು ನಮ್ಮಲ್ಲಿ ಇದ್ದಾವೆ ಅನ್ನೋದರ ಎಕ್ಸಾಂಪಲ್ ಅನ್ನು ತೋರಿಸಿದ್ರು ಅವರು, ಸ್ಯಾಂಪಲ್ ತೋರಿಸಿದ್ರು ಅಂತ. ಇದು ಅಷ್ಟು ನಿರ್ಬಂಧಗಳನ್ನು ವಿಧಿಸಿದಾಗ್ಯೂ ಕೂಡ ನಿರ್ಬಂಧಗಳನ್ನು ತೆಗೆದುಬಿಟ್ರೆ 40 ದಿನಗಳ ಯುದ್ಧ ಆಯಿತು. ಅಮೇರಿಕಕ್ಕೊಂದು ತರಚಿದ ಗಾಯ ಕೂಡ ಆಗಲಿಲ್ಲ. ಅಮೇರಿಕ ದೇಶಕ್ಕೆ ನಾನು ಹೇಳೋದು, ದೇಶಕ್ಕೆ. ಯಾಕೆ? ಅಲ್ಲಿ ತನಕ ತಲುಪುವ ವೆಪನ್ಗಳು ಇಲ್ಲ ಇರಾನ್ ಹತ್ರ. ಅಮೇರಿಕದ ತನಕ ಸಾಗಬಲ್ಲಂಥ ಕ್ಷಿಪಣಿಗಳಿಲ್ಲ ಇವ್ರ ಹತ್ರ. ನಿರ್ಬಂಧ ತೆಗೆದು ಹಾಕಿದ್ರೆ ತಗತೀವಿ ಅದನ್ನ ಅಂತಾರೆ ಅವರು, ತಗತೀವಿ ಅಂತಾರೆ. ಅವಾಗ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಗೆ ಆಗೋದಿಲ್ವಾ ಅಮೇರಿಕದ ಪರಿಸ್ಥಿತಿ? ಯುದ್ಧದಿಂದ ಇರಾನ್ಗೆ ಆದ ಹಾನಿಗಳಿಗೆ ಪರಿಹಾರ ಕೊಡಬೇಕು ಅಲ್ರಿ. $42 ಬಿಲಿಯನ್ ಖರ್ಚಾಗಿದೆ ಅಮೇರಿಕಕ್ಕೆ. ಆ ಖರ್ಚನ್ನು ತೂಗಿಸಿಕೊಳ್ಳುವುದಲ್ಲದೆ ಅಮೇರಿಕ ತಾನೇ ಒಡೆದು ಹಾಕಿರುವ ಬ್ರಿಡ್ಜ್ಗಳು, ಸ್ಕೂಲು, ಕಾಲೇಜು, ರೈಲ್ವೆ ಸ್ಟೇಷನ್ನು ಅವನ್ನೆಲ್ಲ ವಾಪಸ್ ಕಟ್ಕೊಳ್ಳೋಕ್ಕೆ ದುಡ್ಡು ಕೊಡಬೇಕಂತೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೇರಿಕದ ಸೇನಾ ನೆಲೆಗಳ ಖಾಲಿ ಆಗಬೇಕು ಅಂತ. ಮುಗಿತಲ್ಲ ಹಂಗಿದ್ರೆ. ಅಮೇರಿಕ ಯಾಕೆ ಸೂಪರ್ ಪವರ್ ಅನ್ನಿಸ್ಕೋಬೇಕು? ಎಲ್ಲೂ ಸೇನಾ ನೆಲೆಗಳೇ ಇಲ್ಲ ಅಂದರೆ. ಈ ರೀತಿಯ ಕಂಡೀಷನ್ಗಳಿದ್ದಾವೆ. ಈ ಕಂಡೀಷನ್ಗಳ ಮೇಲೆ ಡಿಸ್ಕಷನ್ ಆಗುತ್ತೆ, ಚರ್ಚೆಗಳಾಗ್ತವೆ. 10ನೇ ತಾರೀಕು ಮೀಟಿಂಗು. ಸದ್ಯಕ್ಕೆ ಈ ಕಂಡೀಷನ್ಗಳನ್ನು ಕನ್ಸಿಡರ್ ಮಾಡೋಕೆ ಅಡ್ಡಿ ಇಲ್ಲ ಅಂತ ಅಮೇರಿಕ ಒಪ್ಕೊಂಡಿದೆ ಅಂತ ಅರ್ಥ. ಅದು ನಮ್ಮ ಕಂಡೀಷನ್ಗಳಿಗೆ ಅವ್ರಿಗೆ ಒಪ್ಕೊಂಡಿದ್ದಾರೆ ಅಂತ ಪೆಜೆಶ್ಕಿಯನ್ ಸ್ಟೇಟ್ಮೆಂಟ್ ಇದೆ. ಇರಾನ್ ಮುಂದಿಟ್ಟಿರುವ ಷರತ್ತುಗಳಿಗೆ ಅನುಗುಣವಾಗಿ ಕದನ ವಿರಾಮಕ್ಕೆ ಒಪ್ಪಿಗೆ ಆಗಿದೆ. 2 ವಾರಗಳ ಈ ಕದನ ವಿರಾಮ ಅಯಾತುಲ್ಲಾ ಖಮೇನಿ ತ್ಯಾಗದ ಫಲ. ಇರಾನ್ನ ಜನರ ಏಕತೆ ಮತ್ತು ಬೆಂಬಲ ಈ ಸಾಧನೆಯ ಪ್ರಮುಖ ಕಾರಣ. ಯುದ್ಧದ ಸಂದರ್ಭದಲ್ಲಿ ದಿಟ್ಟವಾಗಿ ನಿಂತ ಎಲ್ಲ ಜನರ ಸಾಧನೆ ಇದು. ಇನ್ನು ಮುಂದೆಯೂ ನಾವು ಹೀಗೆಯೇ ಒಗ್ಗಟ್ಟಿನಿಂದ ಇರ್ತೀವಿ. ರಾಜತಾಂತ್ರಿಕ, ರಕ್ಷಣಾ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಒಗ್ಗಟ್ಟು ಅಗತ್ಯ. ಮಸೌದ್ ಪೆಜೆಶ್ಕಿಯನ್ ಇರಾನಿನ ಅಧ್ಯಕ್ಷರ ಸ್ಟೇಟ್ಮೆಂಟ್ ಇದು, ಕದನ ವಿರಾಮ ಅಂತಿಮಗೊಂಡ ನಂತರ. ಈ ಮಧ್ಯದಲ್ಲಿ ಪಾಕಿಸ್ತಾನದ ಪಾತ್ರ ಏನು? ದೇಶದಲ್ಲಿ ವಿಪರೀತ ಚರ್ಚೆ ಆಗ್ತಿದೆ. ನಾವು ಭಾರತ ಪಾಕಿಸ್ತಾನ ಇದೇ ದೃಷ್ಟಿಕೋನದಲ್ಲಿ ನೋಡುವುದರಿಂದಾಗಿ ಸಹಜವಾಗಿ ಅಯ್ಯೋ ಪಾಕಿಸ್ತಾನ ಇಂಥ ಕೆಲಸ ಮಾಡ್ತಾ, ಭಾರತ ಮಾಡಬಹುದಾಗಿತ್ತು, ಅದು ಇದು ಎಲ್ಲ ಬರುತ್ತೆ. ಕೆಲವೊಂದು ಕೆಲಸಗಳನ್ನು ಕೆಲವು ದೇಶಗಳೇ ಮಾಡಬೇಕಾಗತ್ತೆ. ಕೆಲಸಗಳನ್ನು ಕೆಲವು ದೇಶಗಳು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಯಾಕೆ ಮಾಡಿದ್ರು ಅನ್ನುವುದಕ್ಕೆ ಶಹಬಾಜ್ ಶರೀಫ್ರ ಈ ಟ್ವೀಟೇ ಸಾಕ್ಷಿ ನೋಡಿ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡ್ತಾರೆ. ಟ್ವೀಟಿನ ಫಸ್ಟ್ ಸೆಂಟೆನ್ಸೇ ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್ ಅಂತ. ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್. ಅದರ ಅರ್ಥ ಏನು? ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಎಕ್ಸ್ ಖಾತೆಯಲ್ಲಿ ಮಾಡಬೇಕಾಗಿರುವ ಪೋಸ್ಟ್ನ ಕರಡು. ಡ್ರಾಫ್ಟ್ ಅಂದರೆ ಡ್ರಾಫ್ಟ್ ಮಾಡಿದ್ದೀವಿ ಅಂತೀವಲ್ಲ, ಬರೆದಿಟ್ಟಿದ್ದೀವಪ್ಪ, ಫೈನಲ್ ಆದರೆ ಇದನ್ನು ಪೋಸ್ಟ್ ಮಾಡಬೇಕು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಅಂತ. ಡ್ರಾಫ್ಟ್ ಯಾರು ಮಾಡಿದ್ರು? ಒಂದು ದೇಶದ ಪ್ರಧಾನಮಂತ್ರಿಗಳ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಟೀಮ್ ಇರುತ್ತೆ. ತುಂಬ ಡೆಲಿಬ್ರೇಷನ್ಸ್ ಆಗ್ತವೆ. ಈ ಶಬ್ದ ಇರಲ್ಲ, ಈ ವಾಕ್ಯ ಇರಲ್ಲ, ಇದು ಮೊದಲು ಬರಲ್ಲ, ಇದು ಆಮೇಲೆ ಬರಲ್ಲ, ಎಲ್ಲ ಆದಮೇಲೆ ಒಂದು ಫೈನಲ್ ಆಗುತ್ತೆ. ನಾನು ಅನ್ಕೊಂಡಿರೋದು ಅದನ್ನು ಫೈನಲಿ ಪ್ರಧಾನಮಂತ್ರಿಗಳಿಗೆ ತೋರಿಸಿ ಹಿಂಗಾಗಿದೆ ನೋಡಿ ಟ್ವೀಟ್ ಮಾಡ್ಬೋದಾ ಅಂತ ತೋರಿಸಿ ಟ್ವೀಟ್ ಮಾಡ್ತಾರೆ, ಪ್ರೆಸ್ ಬಟನ್ ಒತ್ತಾರೆ, ಪೋಸ್ಟ್ ಆಗುತ್ತೆ. ಇದು ಸಿಸ್ಟಮ್. ಪಾಕಿಸ್ತಾನದಲ್ಲೂ ಹಾಗೆ ಇರಬಹುದು ಅಂತ ಅನ್ಕೊಳ್ಳೋಣ. ಸೊ ಡ್ರಾಫ್ಟ್ ಯಾರೋ ಒಬ್ಬರು ಮಾಡಿರ್ಬೇಕು, ಕರಡು ಪ್ರತಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗಳ್ರಿ ನಿಮ್ಮಂಗೆ ಅವರು, ನಾವು ಪೋಸ್ಟ್ ಮಾಡಬೇಕಾಗಿದೆ, ನಾವೇ ಕೂತ್ಕೊಂಡು ಟೈಪ್ ಮಾಡ್ತೀವಿ. ಅವ್ರು ಹಂಗಲ್ಲ, ಜನ ಇರ್ತಾರೆ. ಫಸ್ಟಿಗೆ ಇದನ್ನು ನೋಡಿದಾಗ ನಾನು ಅಂದ್ಕೊಂಡಿದ್ದು ಅವ್ರ ಟೀಮ್ನವರೇ ಡ್ರಾಫ್ಟ್ ಮಾಡಿರಬಹುದು ಅಂತ. ಅವ್ರ ಟೀಮ್ನವ್ರು ಡ್ರಾಫ್ಟ್ ಮಾಡಿದರೆ ಡ್ರಾಫ್ಟ್ PM ಮೆಸೇಜ್ ಆನ್ ಎಕ್ಸ್ ಅಂತ ಇರ್ತಿತ್ತು. ಪಾಕಿಸ್ತಾನ್ PM ಅಂತ ಯಾಕೆ ಬರುತ್ತೆ ಅದರಲ್ಲಿ? ಇದನ್ನು ನೋಡಿದ ಮೇಲೆ ಎಲ್ಲರೂ ಒಪ್ಪಿಕೊಂಡಿರುವುದು ಒಂದು ಮಾತೇನೆಂದರೆ
ಅಮೇರಿಕದವರು ಡ್ರಾಫ್ಟ್ ಮಾಡಿ ಶಹಬಾಜ್ ಶರೀಫಿಗೆ ಕಳಿಸಿದ್ದಾರೆ, ಇದನ್ನು ಪೋಸ್ಟ್ ಮಾಡಿ ಅಂತ. ಅವರು ಪೋಸ್ಟ್ ಮಾಡಿದ್ದಾರೆ. ಡ್ರಾಫ್ಟ್ ಪಾಕಿಸ್ತಾನ್ PM ಮೆಸೇಜ್ ಆನ್ ಎಕ್ಸ್ ಅಂತ ಹಣೆ ಬರ. ಪಾಕಿಸ್ತಾನ ತನ್ನ ಮಧ್ಯಸ್ಥಿಕೆ ಮಾರ್ಗವನ್ನು ಮುಂದುವರಿಸ್ತಾ ಇದೆ. ಅಧ್ಯಕ್ಷ ಟ್ರಂಪ್ ಗಡುವನ್ನು 2 ವಾರಗಳವರೆಗೆ ವಿಸ್ತರಿಸಬೇಕು. ಈ ಪ್ರದೇಶದಲ್ಲಿ ದೀರ್ಘಕಾಲೀನ ಶಾಂತಿ ಸ್ಥಿರತೆಯ ಹಿತದೃಷ್ಟಿಯಿಂದ 2 ದೇಶಗಳು ಯುದ್ಧದ ನಿರ್ಣಾಯಕ ಅಂತ್ಯವನ್ನು ಸಾಧಿಸಲು ರಾಜತಾಂತ್ರಿಕತೆಗೆ ಅನುವು ಮಾಡಿಕೊಡಲು 2 ವಾರಗಳ ಕಾಲ ಕದನ ವಿರಾಮವನ್ನು ಇರಾನ್ ಅಮೆರಿಕ ಒಪ್ಪಿಕೊಂಡಿರುತ್ತವೆ. ಶಹಬಾಜ್ ಶರೀಫ್ ಪಾಕಿಸ್ತಾನ ಪ್ರಧಾನಿ. ಅದರ ಮೇಲೆ ಇದ್ದದ್ದು ಅಲ್ರಿ, ಪೋಸ್ಟ್ ಮಾಡುವಾಗ ಅಟ್ಲೀಸ್ಟ್ ಅದನ್ನು ನೋಡಿ ಡಿಲೀಟ್ ಮಾಡಿ ಯಾರೂ ಪೋಸ್ಟ್ ಮಾಡೋದಲ್ವ, ಅದೊಂದು ಸೆಂಟೆನ್ಸ್ ತೆಗೆದಾರು ಪೋಸ್ಟ್ ಮಾಡೋದಲ್ವ. ಇದು ಪಾಕಿಸ್ತಾನದ ಪಾತ್ರ ಏನಿತ್ತು ಅನ್ನೋದನ್ನು ಹೇಳ್ತಾ ಇದೆ ನ್ಯೂಸ್ ಅವರ್ನಲ್ಲಿ. ಒಂದು ಅಮೇರಿಕ ಇರಾನ್ ಮಧ್ಯೆ ಕದನ ವಿರಾಮವಾಯಿತು, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಆಯಿತು. ಮಧ್ಯಸ್ಥಿಕೆ ವಹಿಸಿದ ದೇಶದ ಕಥೆ ಏನು ಅದನ್ನು ಶಹಬಾಜ್ ಶರೀಫರ ಒಂದು ಟ್ವೀಟ್ ಕೂಗಿ ಹೇಳ್ತಾ ಇತ್ತು. ಡ್ರಾಫ್ಟನ್ನು ಸಮೇತ ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಅದನ್ನೊಂದು ಸೆಂಟೆನ್ಸನ್ನು ಡಿಲೀಟ್ ಮಾಡಿದೆ. ಅದು ಒಂದು ಒತ್ತಟ್ಟಿಗಿರಲಿ. ಫೈನಲಿ ಪಾಕಿಸ್ತಾನದ ಮಧ್ಯಸ್ಥಿಕೆ ಯಾಕಾಯಿತು? ನಂಬರ್ 1, ಅಮೇರಿಕ ಹೇಳಿದ್ದೆಲ್ಲವನ್ನೂ ಒಪ್ಪಿಕೊಳ್ಳುವ ಏಕೈಕ ದೇಶ ಪಾಕಿಸ್ತಾನ. ಆ್ಯಕ್ಚುಲಿ ಟರ್ಕಿ ಮತ್ತು ಈಜಿಪ್ಟ್ಗಳು ಕೂಡ ಪ್ರಯತ್ನ ನಡೆಸಿದವು. ಟರ್ಕಿ ಮತ್ತು ಈಜಿಪ್ಟ್ನ ಮಧ್ಯಸ್ಥಿಕೆಯಲ್ಲಿ ಇದನ್ನು ಬಗೆಹರಿಸಬಹುದಾ ಅನ್ನೋ ಪ್ರಯತ್ನ ಆಯಿತು. ಅಮೇರಿಕದ ಬೇಡಿಕೆಗಳಿರ್ತಾವಲ್ಲ, ಈ ಬೇಡಿಕೆಗಳ ಪಟ್ಟಿ ನೋಡಿ ಟರ್ಕಿ ಮತ್ತು ಈಜಿಪ್ಟ್ಗಳು ಹೇಳಿದ್ರು, ಇವಕ್ಕೆಲ್ಲ ಆಗಲ್ಲ ಬಿಡ್ರಿ ಅಂತ, ಇದಕ್ಕೆಲ್ಲ ಆಗಲ್ಲ ಬಿಡ್ರಿ ಅಂತ. ಸೌದಿ ಅರೇಬಿಯಾನು ಹೇಳ್ತಂತೆ, ಇಂಥ ಬೇಡಿಕೆಗಳನ್ನೆಲ್ಲ ಇಟ್ಕೊಂಡು ನಾವು ಮಧ್ಯಸ್ಥಿಕೆ ವಹಿಸೋದಕ್ಕಾಗೋದಿಲ್ಲ ಅಂತ. ಆಯ್ತಪ್ಪ, ಯಾವುದೋ ಒಂದು ದೇಶ ಮಧ್ಯಸ್ಥಿಕೆ ವಹಿಸಿತ್ತು ಅಂತ ಇಟ್ಕೊಳ್ಳಿ, ಟರ್ಕಿನೋ ಈಜಿಪ್ಟೋ ಸೌದಿ ಅರೇಬಿಯಾನೋ. ಮಧ್ಯಸ್ಥಿಕೆ ವಹಿಸಿದ ದೇಶದ ಜವಾಬ್ದಾರಿಯಾಗಿರುತ್ತೆ ಮಾತುಕತೆಗೆ ತಕ್ಕನಂಗೆ ಎಲ್ಲರೂ ನೋಡ್ಕೊಳ್ಳೋದು. ಅಲ್ಲಿರೋ ಡೊನಾಲ್ಡ್ ಟ್ರಂಪು ಈಗಿದ್ದಂಗೆ ಇನ್ನು 10 ನಿಮಿಷಕ್ಕೆ ಇರೋದಿಲ್ಲ ಪುಣ್ಯಾತ್ಮ. ಕೂತ್ಕೊಂಡು ಮಾತಾಡುವಾಗ ಎಲ್ಲದಕ್ಕೂ ಒಪ್ಕೊಂಡು ನಾಳೆ ಇನ್ನೊಂದು ಥರ ಏನಾದ್ರು ಮಾಡ್ಕೊಂಡು ಕೂತ್ಕೊಂಡ್ರೆ ಆನ್ಸರಬಲ್ ಯಾರಾಗಬೇಕು? ಯಾವ ದೇಶ ಮಧ್ಯಸ್ಥಿಕೆ ವಹಿಸಿರುತ್ತೋ ಅದು. ಈಗಿನ ಹಂತದಲ್ಲಿ ಪಾಕಿಸ್ತಾನ. ಡೊನಾಲ್ಡ್ ಟ್ರಂಪು ಪ್ರೆಷರೈಸ್ ಮಾಡಿದ್ದಾರೆ ಪಾಕಿಸ್ತಾನವನ್ನು, ಹೆಂಗಾರು ಮಾಡಿ ಅವರು ನಮ್ಮ ಒಪ್ಪಿಸಿ ಮಾತುಕತೆ ಕರ್ಕೊಂಬನ್ನಿ ಅಂತ. ಅದಾದ ಮೇಲೆ ಶಹಬಾಜ್ ಶರೀಫ್ ರಾತ್ರಿ ಪೆಜೆಶ್ಕಿಯನ್ ಜೊತೆ 45 ನಿಮಿಷ ಫೋನ್ನಲ್ಲಿ ಮಾತಾಡಿದ್ರಂತೆ. ಮಸೌದ್ ಪೆಜೆಶ್ಕಿಯನ್ ಇರಾನಿನ ಅಧ್ಯಕ್ಷರ ಜೊತೆಗೆ ಕನ್ವಿನ್ಸ್ ಮಾಡಿದ್ದಾರೆ. ಏನು ಕನ್ವಿನ್ಸು? ಒಪ್ಕೊಂಬಿಡಿ, ಟ್ರಂಪ್ ಸರಿ ಇಲ್ಲ ಮನುಷ್ಯ, ನಾಗರಿಕತೆನೇ ನಾಶ ಮಾಡ್ತೀನಿ ಅಂತಾರೆ, ಶಿಲಾಯುಗಕ್ಕೆ ಕಳಿಸ್ಬಿಡ್ತೀನಿ ನಿಮ್ಮನ್ನು ಅಂತಾರೆ, ನಾಳೆ ಏನೋ ಒಂದು ದೊಡ್ಡ ಬಾಂಬ್ ತಂದು ಹಾಕಿ ಇಡೀ ದೇಶ ಸರ್ವನಾಶ ಆಗಿ ಹೋಗ್ಬಿಟ್ರೆ ಕಟ್ಟೋದಕ್ಕೆ ದಶಕಗಳು ಬೇಕಾಗ್ತವೆ, ಒಪ್ಕೊಂಬಿಡಿ ಅಂತ. ಪೆಜೆಶ್ಕಿಯನ್ನು ಆಯಿತು ಸರಿ ಕೂತ್ಕೊಂಡು ಮಾತಾಡೋಣ, ಬಟ್ ನಮ್ದಿಂತ 10 ಕಂಡೀಷನ್ ಇದಾವೆ ನೋಡಿ ಅಂತಂದಿದ್ದಾರೆ. ಡೊನಾಲ್ಡ್ ಟ್ರಂಪು ಫೆಬ್ರವರಿ 28ರ ಡೊನಾಲ್ಡ್ ಟ್ರಂಪ್ ಆಗಿದ್ದರೆ ಆ ಕಂಡೀಷನ್ಗಳನ್ನು ನೋಡಿ ಮುಖದ ಮೇಲೆ ಎಸೆದು ನಾವು ಮತ್ತೆ ಯುದ್ಧ ಶುರು ಮಾಡ್ತೀವಿ ಅಂದಿರೋರು. ಈಗ ಹಂಗಲ್ಲ, ಏನಾದರೂ ಆಗಿ ಒಂದು ಕದನ ವಿರಾಮ ಆಗಿಬಿಡಲಿ ಅಂತಾಗಿದೆ. ಒಪ್ಕೊಂಡಿದ್ದಾರೆ. 45 ನಿಮಿಷಗಳ ಟೆಲಿಫೋನಿಕ್ ಮಾತುಕತೆ. ಈ ಭಾಗದಲ್ಲಿ, ಏಷ್ಯಾದ ಈ ಭಾಗದಲ್ಲಿ ಅಮೆರಿಕಕ್ಕೆ ಪಾಕಿಸ್ತಾನ ಬೇಕು. ಒಂದು, ಇರಾನಿಗೆ ತಾಗಿಕೊಂಡಿದೆ. ವಾರ್ ಆನ್ ಟೆರರ್ ಮಾಡುವುದಕ್ಕೆ ಅಮೇರಿಕ ಬಂದಾಗ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಬೇಕಾಗಿತ್ತಲ್ಲ ಇವರು, ತಾಲಿಬಾನ್ ಮೇಲೆ, ಅಲ್ ಖೈದಾ ಮೇಲೆ. ಒಸಾಮಾ ಬಿನ್ ಲಾಡನನ್ನು ಹುಡುಕಬೇಕಾಗಿತ್ತು. ಆಗ ಜಾಗ ಕೊಟ್ಟಿದ್ದು ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಸೈನಿಕ ನೆಲೆಯನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಡುವ ಮೂಲಕ. ಅದರ ಜೊತೆಗೆ ಅಮೇರಿಕ ಚೀನಾ ಸಂಬಂಧ ಹೆಂಗೆ ಅಂತ ನಿಮಗೆ ಗೊತ್ತೇ ಇದೆ. ಚೀನಾದ ಪಕ್ಕದಲ್ಲೇ ಇದೆ ಪಾಕಿಸ್ತಾನ. ಆರ್ಥಿಕವಾಗಿ ದುಸ್ಥಿತಿ ಇದೆ. ಆವಾಗ ಅಲ್ಪ ಸ್ವಲ್ಪ ದುಡ್ಡು ಕೊಡ್ತಿರ್ಬೇಕು, ಕೊಟ್ಕೊಂಡಿರೋಣ ಅಂತ. ಆ ಲೆಕ್ಕಾಚಾರದಲ್ಲಿ ಅಮೇರಿಕಕ್ಕೆ ಪಾಕಿಸ್ತಾನ ಬೇಕು. ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಇರಾನ್ ಯಾಕೆ ಒಪ್ಕೊಳ್ತು? ಉಳಿದಿದ್ದು ಏನೇ ಇರಲಿ, ಇರಾನಿನ ಆ ಸ್ಟ್ಯಾಮಿನಾ ಇದೆಯಲ್ಲ ಅದನ್ನು ಮೆಚ್ಚಬೇಕು.
40 ದಿನಗಳ ಯುದ್ಧ ಆದರೂ ನಾವು ಶರಣಾಗತ ಆಗೋದಿಲ್ಲ ಅಂತ ನಿಂತಂಥ ಸ್ಟ್ಯಾಮಿನನ್ನು ಮೆಚ್ಚಬೇಕು. ಆದರೆ ಏಟು ಬಿದ್ದಿದ್ದೇನು ಕಡಿಮೆ ಅನ್ಕೊಂಡಿದ್ದೀರಾ? ಇರಾನ್ಗೆ ಏಟು ಬಿದ್ದಿದ್ದು ಕಡಿಮೆ ಅನ್ಕೊಂಡಿದ್ದೀರಾ? ಅಲ್ಲ ರೀ, ಟಾಪ್ ಲೈನ್ ಲೀಡರ್ಸ್ ಅಷ್ಟರೂ ಸತ್ತೋದ್ರು. ನಗರಗಳು ಅವರ ಟೆಹರಾನ್ ಎಲ್ಲ ನೋಡಿಬಿಟ್ರೆ ಪುರಾತನ ಪಳಿಯುಳಿಕೆ ಕಂಡಂಗೆ ಆಗತ್ತೆ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಧ್ವಂಸ ಆಗೋಯ್ತು. ಆ ಬ್ರಿಡ್ಜ್ ವಾಪಸ್ ಕಟ್ಟೋದಕ್ಕೆ ಈ ಸುಲಭನ? ಅದು ಬ್ರಿಡ್ಜು, ರೈಲ್ವೆ ಸ್ಟೇಷನ್ನು, ವಿಮಾನ ನಿಲ್ದಾಣಗಳು, ಅವರ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ಆಯಿಲ್ ಇನ್ಫ್ರಾಸ್ಟ್ರಕ್ಚರು ಎಲ್ಲವೂ ಸರ್ವನಾಶ. ಹೀಗಿದ್ದಾಗ ಇರಾನ್ಗೂ ಈ ಕದನ ವಿರಾಮ ಬೇಕಾಗಿತ್ತು. ಇರಾನ್ಗೂ ಬೇಕಾಗಿತ್ತು ಕದನ ವಿರಾಮ. ಯಾರು ನಮ್ಮ ಹತ್ರ ಪ್ರಪೋಸಲ್ ತಗೊಂಡು ಬರ್ತಾರೋ ಕದನ ವಿರಾಮ ಮಾಡಿಸ್ತೀವಿ ಅಂತ ಅದಕ್ಕೆ ಒಪ್ಕೊಂಡು ಬಿಡಬೇಕು ಅನ್ನೋ ಸ್ಥಿತಿಯಲ್ಲಿ ಇರಾನ್ ಕೂಡ ಇತ್ತು. ಅದರ ಜೊತೆಗೆ ಒಂದು ಇಸ್ಲಾಮಿಕ್ ರಾಷ್ಟ್ರದ ಮೂಲಕ ಪ್ರಪೋಸಲ್ ಬಂದಾಗ ಪರ್ಸೆಪ್ಷನ್ ಬ್ಯಾಟಲ್ನಲ್ಲಿ ಇರಾನ್ದು ಮೇಲ್ಗೈ ಆಗುತ್ತೆ. ಇಸ್ಲಾಮಿಕ್ ರಾಷ್ಟ್ರ ಒಂದು ಪ್ರಪೋಸಲ್ ತಂದಾಗ ಪರ್ಸೆಪ್ಷನ್ ಬ್ಯಾಟಲ್ನಲ್ಲಿ ಮೇಲಾಗ್ತಾರೆ ಅವರು. ಇರಾನಿಗೆ ಗೊತ್ತಿಲ್ವಾ ಪಾಕಿಸ್ತಾನ ಹೆಂಗೆ ಅಮೇರಿಕದ ಏನೋ ಬೊಂಬೆ ಥರ ಆಟ ಆಡುತ್ತೆ ಅಂತ? ಇರಾನಿಗೆ ಗೊತ್ತಿಲ್ವಾ? ಹಂಗಿದ್ದ ಮೇಲೂ ಯಾವ ಧೈರ್ಯದ ಮೇಲೆ ಪಾಕಿಸ್ತಾನದ ಮೀಡಿಯೇಷನ್ ಒಪ್ಕೊಳ್ತಾರೆ? ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಚೈನಾನ ಮಧ್ಯದಲ್ಲಿ ಇಟ್ಕೊಂಡಿದ್ದಾರೆ ಅವರು. ಇರಾನಿನ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟರು, ನಾವಿರ್ತೀವಿ ನಿಮ್ಮ ಜೊತೆಗೆ ಅಂತ ಚೀನಾ ಧೈರ್ಯ ತುಂಬಿದ್ದಕ್ಕೆ ನಾವು ಈ ಮೀಡಿಯೇಷನ್ಗೆ ಬಂದಿದ್ದೀವಿ ಅಂತ. ಚೀನಾ ಅಮೇರಿಕದಂತೆಯೇ ಪಾಕಿಸ್ತಾನಕ್ಕೆ ಆತ್ಮೀಯ. ಪಕ್ಕದ ದೇಶ ಪಕ್ಕದ ದೇಶ ಯಾಕಾಯಿತು ಅನ್ನೋದೇ ಒಂದು ದುರಂತದ ಕಥೆ. ಅದು ಇರಲಿ, ಮತ್ತೆ ಯಾವತ್ತಾರು ಮಾತಾಡೋಣ. ಪಕ್ಕದ ದೇಶ, ಭಿಕಾರಿ ದುಡ್ಡಿಲ್ಲದೆ ಇರೋ ದೇಶ. ಚೀನಾದ ಇನ್ವೆಸ್ಟ್ಮೆಂಟು ಪಾಕಿಸ್ತಾನದಲ್ಲಿದೆ. ಭಾರತದ ವಿರುದ್ಧ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ. ಹೀಗಿರುವಾಗ ಅಮೇರಿಕದಿಂದ ಈ ಕದನ ವಿರಾಮದಲ್ಲಿ ಮೋಸವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಚೀನಾ ತಗೊಂಡಿದೆ. ಡೋಂಟ್ ವರಿ, ನೀವು ಮಾಡ್ಕೊಳ್ಳಿ, ಮುಂದೇನು ಬರುತ್ತೋ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಚೀನಾದವರು ಭರವಸೆ ಕೊಟ್ಟಿದ್ದಾರೆ. ಇರಾನ್ ಅಧಿಕೃತವಾಗಿ ಹೇಳ್ತಾ ಇರುವ ಮಾತಿದು. ಈ ಕಾರಣಕ್ಕೆ 2 ವಾರಗಳ ಕದನ ವಿರಾಮ ಜಾರಿಗೆ ಬಂತು. 10ನೇ ತಾರೀಕು ಮಾತುಕತೆ ಮಾಡ್ತಾರೆ. ಅಂತಿಮವಾಗಿ ಸಾಧಿಸಿದ್ದಾದರೂ ಏನೂ ಇಲ್ಲ. ಇದರಲ್ಲಿ ಯಾರು ಗೆದ್ರು ಅಂತ ಬರುತ್ತೆ. ಯಾರೂ ಗೆದ್ದಿಲ್ಲ. ಇರಾನಿನ ಪರಿಸ್ಥಿತಿ ಹೆಂಗಾಯಿತು? ಫಾರ್ ಎಕ್ಸಾಂಪಲ್, ಯಾವುದೊಂದು ಆಫೀಸ್ ಇರುತ್ತಪ್ಪ. ಆಫೀಸಲ್ಲಿ ಬಾಸ್ ಇರ್ತಾನೆ, ಸ್ವಲ್ಪ ಸಿಟ್ಟು, ಸೆಡಕು, ಕೂಗಾಟ, ಹಾರಾಟ ಜಾಸ್ತಿ ಇರುತ್ತೆ. ಆ ಆಫೀಸ್ನಲ್ಲಿನ ಜೂನಿಯರ್ ಸ್ಟಾಫ್ ಮೇಲೆ ಆತ ಕೂಗಾಡ್ತಾನೆ, ಬೈತಾನೆ. ಇಡೀ ಆಫೀಸ್ ಅದನ್ನು ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊತಾ ಇರುತ್ತೆ. ಆ ಬೈಸ್ಕೊಳ್ತಾ ಇರುವ ಜೂನಿಯರ್ ಸ್ಟಾಫ್ ಎದ್ದು ನಿಂತು ವಾಪಸ್ ಒಂದು ಬೈಗಳ ಬೈದ್ಬಿಟ್ರೆ ಬಾಸ್ನ ಮರ್ಯಾದೆ ಎಲ್ಲಿಗೆ ಹೋಯಿತು? ಬಾಸ್ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ? ಪೊಲೀಸರು ಒಬ್ಬ ಕಳ್ಳನ ಕರ್ಕೊಂಬಂದು ಹೊಡಿತಾ ಇರ್ತಾರೆ. ಸುಸ್ತಾಗಂಗೆ ಹೊಡಿತಾರೆ ಅವನ್ನ. ಕಳ್ಳ ಎದ್ದು ನಿಂತು ಒಂದು ಕಪಾಳ ಕೊಡದ್ಬಿಟ್ರೆ ಯಾರಿಗೆ ಹೆಚ್ಚು ಅವಮಾನಕರ? ಇರಾನ್ ಮಾಡಿದ್ದು ಅದನ್ನು. ಅಮೇರಿಕಕ್ಕೆ ಹೋಲಿಸಿದರೆ ಸಣ್ಣ ಆರ್ಥಿಕತೆ, ಸಣ್ಣ ದೇಶ, ನಿಂತ್ಕೊಂಡ್ಸಲ್ಲ ಎದ್ದು ನಿಂತ್ಕೊಂಡು ಗಟ್ಟಿಯಾಗಿ ರಣರಂಗದಲ್ಲಿ ತನಗೆ ಬಿದ್ದ ಅಷ್ಟೂ ಏಟುಗಳನ್ನು ಸಹಿಸಿಕೊಂಡು ಇಲ್ಲಾಗಿರೋ ಕಥೆ ಇಷ್ಟೇ. ಈಗ ಜೂನಿಯರ್ ಸ್ಟಾಫಿಂದ ವಾಪಸ್ ಬೈಗಳ ವಾಪಸ್ ಬೈಸಿಕೊಂಡಂಥ ಬಾಸ್ನ ಮನಸ್ಥಿತಿ ಅದು ಅಮೇರಿಕದ ಮನಸ್ಥಿತಿಯಾಗಿದೆ. ಏನು ಹೇಳಿದ್ರಿ, ಆರಂಭದಲ್ಲಿ ಜಂಬ ಕೊಟ್ಕೊಂಡಿದ್ದು ಮುಗಿಸೇ ಬಿಟ್ವಿ. 2 ವಾರದಲ್ಲಿ ಮುಗಿದೋಗ್ಬಿಡುತ್ತೆ, 3 ವಾರದಲ್ಲಿ ಮುಗಿದೋಗ್ಬಿಡುತ್ತೆ. 40 ದಿವಸ ಗಟ್ಟಿಯಾಗಿ ಇರಾನ್ ನಿಂತ್ಕೊಳ್ತು. ಆರಂಭದಿಂದ ಇಲ್ಲಿ ತನಕ ಡೊನಾಲ್ಡ್ ಟ್ರಂಪ್ರ ಹೇಳಿಕೆಗಳನ್ನು ನೋಡಿ. ಹೇಳಿಕೆಗಳನ್ನು ನೋಡಿ, ಡೇಟ್ ವೈಸ್ ಇದೆ. ಯಾವತ್ತು ಏನೇನು ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅಂತ.
ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆ ಆರಂಭ ಮಾಡಿದ್ದೀವಿ, ಇರಾನ್ನ ಪ್ರಜೆಗಳ ಸರ್ಕಾರವನ್ನು ಕಿತ್ತೆಸೆದು ಬಿಡಿ. ಫೆಬ್ರವರಿ 28ಕ್ಕೆ ಹೇಳಿದ್ರು. ಮಾರ್ಚ್ 2ನೇ ತಾರೀಕು ಹೇಳಿದ್ರು 4-5 ವಾರದಲ್ಲಿ ಯುದ್ಧನ ಮುಗಿಸ್ಬಿಡ್ತೀವಿ. ಮಾರ್ಚ್ 6ನೇ ತಾರೀಕು ಇರಾನ್ನ ಜೊತೆ ಮಾತುಕತೆ ಇಲ್ಲ, ಒಪ್ಪಂದ ಇಲ್ಲ, ಬೇಷರತ್ತಾಗಿ ಅವರು ಶರಣಾಗಬೇಕು ನಮಗೆ ಅಂತ. ಮಾರ್ಚ್ 6. ಮಾರ್ಚ್ 9ನೇ ತಾರೀಕು ಇರಾನ್ ವಿರುದ್ಧದ ಯುದ್ಧದಲ್ಲಿ ನಾವು ಗೆದ್ದು ಬಿಟ್ಟಿದ್ದೀವಿ, ಆದಷ್ಟು ಬೇಗ ಯುದ್ಧ ಮುಗಿಸ್ಬಿಡ್ತೀವಿ ಅಂತ. ಮಾರ್ಚ್ 9ಕ್ಕೆ ಹೇಳಿದ್ದಿದ್ದು. ಮಾರ್ಚ್ 16ಕ್ಕೆ ಇರಾನ್ ವಿರುದ್ಧದ ದಾಳಿಗೆ ನ್ಯಾಟೋ ದೇಶಗಳ ಸಹಾಯ ಮಾಡಬೇಕು ಅಂದರು. ಮಾರ್ಚ್ 23 ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ, 5 ದಿವಸ ಕದನ ವಿರಾಮ ಅಂದರು. ಮಾರ್ಚ್ 26ಕ್ಕೆ ಇರಾನ್ ಏನೇನೋ ಬೇಡಿಕೆಗಳನ್ನು ಇಡ್ತಾ ಇದೆ, ಇನ್ನು 10 ದಿವಸ ಯುದ್ಧ ಇಲ್ಲ ಅಂದರು. ಮಾರ್ಚ್ 30ಕ್ಕೆ ಇರಾನ್ನಲ್ಲಿ ಈಗಾಗಲೇ ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂದರು. ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಈ ರೆಜಿಮ್ ಚೇಂಜ್ ಅಂದರೆ ಏನು ಅನ್ನುವುದೇ ಚರ್ಚಾಸ್ಪದ. ಹಿಂದೆನೂ ಹೇಳಿದ್ದೆ ನಾನು, 87 ವರ್ಷದ ಹಣ್ಣು ಮುದುಕ ಅಯಾತುಲ್ಲಾ ಖಮೇನಿ ಅಬ್ಬಬ್ಬ ಅಂದರೆ ಇನ್ನೊಂದು 5-6 ವರ್ಷ ಬದುಕಬಹುದಾಗಿತ್ತು ಆರೋಗ್ಯ ಚೆನ್ನಾಗಿದ್ದರೆ. ಆ ಮನುಷ್ಯನನ್ನು ಹೊಡೆದು ಹಾಕಿ ಆತನ ಪುತ್ರನನ್ನು ಅಧಿಕಾರಕ್ಕೆ ಬರೋ ಹಂಗೆ ಮಾಡಿದ್ರು ಇವರು. ಆತನಿಗಿನ್ನೂ 56 ವರ್ಷ, 30 ವರ್ಷದ ಆಡಳಿತ ಇದೆ ಮುಂದೆ. ಅದು ಅಧಿಕಾರಕ್ಕೆ ತಂದಿದ್ದು ಹೆಂಗೆ? ಅವ್ರ ಅಪ್ಪನ ಕೊಂದು, ಅವ್ರ ಅಮ್ಮನ ಕೊಂದು, ಅವ್ರ ತಂಗಿನ ಕೊಂದು, ಅವನ ಹೆಂಡತಿನ ಕೊಂದು, ಮನೆಯಲ್ಲಿನ ಸಣ್ಣ ಸಣ್ಣ ಮಕ್ಕಳನ್ನು ಕೊಂದು. ಎಂಥ ಆಕ್ರೋಶದೊಂದಿಗೆ ಸಿಂಹಾಸನಕ್ಕೆ ಏರಿರಬೇಕು ಯೋಚನೆ ಮಾಡಿ. ಅಫ್ಕೋರ್ಸ್ ಅಂದರೆ ಸುದ್ದಿ ಇರೋದು ಹೀಸ್ ಇನ್ ಕೋಮಾ ಅಂತ. ನಾಳೆ ಅಕಸ್ಮಾತ್ ಹುಷಾರಾಗಿ ಎದ್ದು ಕೂತ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡ್ರೆ ಅಮೇರಿಕದ ಮೇಲೆ ಆಕ್ರೋಶ ಹೆಂಗಿರುತ್ತೆ? ಇಡೀ ಕುಟುಂಬ ವಂಶ ನಿರ್ವಂಶ ಮಾಡಿಟ್ಟಿದ್ದಾರೆ ಅವರು, ವಂಶ ನಿರ್ವಂಶ. ಇಷ್ಟು ವರ್ಷಗಳ ಕಾಲ IRGC ಅನ್ನೋದು ಅಯಾತುಲ್ಲಾ ಖಮೇನಿ ಹೇಳ್ದಂಗೆ ಕೇಳ್ಕೊಂಡಿತ್ತು. ಈಗ ಇಡೀ ದೇಶ IRGC ಕೈಗೆ ಬಂದಿದೆ. ಇಡೀ ದೇಶ IRGC ಕೈಗೆ ಬಂದಿದೆ. ಜಸ್ಟ್ ಇಮ್ಯಾಜಿನ್, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅದನ್ನು ಸ್ಥಾಪಿಸಿದ್ದರ ಉದ್ದೇಶವೇ ಇಸ್ಲಾಮಿಕ್ ಗುರಿಗಳನ್ನು ಸಾಧಿಸುವುದಕ್ಕೆ. ಭಯೋತ್ಪಾದಕ ಸಂಘಟನೆಗಳಿಗೆ ದುಡ್ಡು, ವೆಪನ್ನು ಕೊಡ್ತಾ ಇದ್ದದ್ದೇ IRGC. ಇರಾನಿನ ಒಳಗೆ ಜನ ಸರ್ಕಾರದ ವಿರುದ್ಧ, ಖಮೇನಿ ವಿರುದ್ಧ, ಆಡಳಿತದ ವಿರುದ್ಧ ಬೀದಿಗಿಳಿದ್ರೆ ಗುಂಡಿಟ್ಟು ಕೊಲ್ತಾ ಇದ್ದದ್ದೇ IRGC. ಎಲ್ಲವನ್ನೂ ಮಾಡ್ತಾ ಇತ್ತು ಅಯಾತುಲ್ಲಾ ಖಮೇನಿಯ ಸೂಚನೆಯ ಮೇರೆಗೆ. ಈಗ ಸೂಚನೆ ಕೊಡೋರು ಯಾರೂ ಇಲ್ಲ. IRGC ಕೈಗೆ ದೇಶ ಇದೆ. IRGC ಕೈಗೆ ದೇಶ ಇದೆ. ಹೆಂಗಿದು ರೆಜಿಮ್ ಚೇಂಜ್ ಮಾಡಿದ್ವಿ ಅಂತಂದರೆ? ಈ ಚೇಂಜಾ? ಇನ್ನು ಇರಾನಿನಲ್ಲಿ ಆಡಳಿತದ ವಿರುದ್ಧ ಇರುವ ಜನರ ಪರಿಸ್ಥಿತಿ ಯೋಚನೆ ಮಾಡಿ ನೀವು. ಜನವರಿ 1 ತಿಂಗಳಲ್ಲಿ ಮಾರಣ ಹೋಮ ಮಾಡಿಬಿಟ್ಟಿದೆ ಅಲ್ಲಿನ ಸರ್ಕಾರ, ಅಲ್ಲಿನ ಜನರದ್ದು. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಂಥ, ರೆಜಿಮ್ ವಿರುದ್ಧ ತಿರುಗಿ ಬಿದ್ದಂಥ ಜನರದ್ದು. ಇನ್ನು ಮುಂದೆ ಯೋಚನೆ ಮಾಡಿ, ರೆಜಿಮ್ ಚೇಂಜ್ ಆಗಿಬಿಟ್ಟಿದೆ ಅಂತೆ. ಅದಾದ ಮೇಲೆ ಇರಾನ್ ವಿರುದ್ಧ ಯುದ್ಧ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಏಪ್ರಿಲ್ 1 ಹೇಳಿದ್ದು. ಏಪ್ರಿಲ್ ಫುಲ್ ಡೇ ಆವತ್ತೇ ಹೇಳಿದ್ದು ಹಾರ್ಮುಜ್ ಜಲಸಂಧಿಯ ಅಗತ್ಯ ಅಮೆರಿಕಕ್ಕಿಲ್ಲವೇ ಇಲ್ಲ ಅಂತ. ಹಾರ್ಮುಜ್ ಸ್ಟ್ರೇಟ್ ನಮಗೆ ಬೇಕಾಗೇ ಇಲ್ಲ, ಯಾರಿಗೆ ಬೇಕೋ ಅವರು ಬಂದರೆ ಅದನ್ನು ಫ್ರೀ ಮಾಡ್ಕೊಳ್ಳಿ. ಏಪ್ರಿಲ್ 2ನೇ ತಾರೀಕು ಇರಾನ್ನಲ್ಲಿ ಆಡಳಿತ ಬದಲಾವಣೆ ನಮ್ಮ ಮುಖ್ಯ ಉದ್ದೇಶವೇ ಆಗಿರಲಿಲ್ಲ. ಇರಾನ್ನಲ್ಲಿ ಈಗಾಗಲೇ ಆಡಳಿತ ಬದಲಾವಣೆ ಮಾಡಲಾಗಿದೆ ಅಂತ ಮಾರ್ಚ್ 30ನೇ ತಾರೀಕು ಹೇಳಿದ್ದ ಟ್ರಂಪು ಏಪ್ರಿಲ್ 2ನೇ ತಾರೀಕು ಹೇಳೋದು ಇರಾನ್ನಲ್ಲಿ ಆಡಳಿತ ಬದಲಾವಣೆ ನಮ್ಮ ಮುಖ್ಯ ಉದ್ದೇಶ ಆಗಿರಲೇ ಇಲ್ಲ ಅಂತ. ಹಾರ್ಮುಜ್ ಜಲಸಂಧಿ ನಮಗೆ ಬೇಕಾಗಿಲ್ಲ, ಯಾರಿಗೆ ಬೇಕೋ ಅವರು ಫ್ರೀ ಮಾಡಿಕೊಳ್ಳಿ ಅಂತ ಹೇಳಿದ್ದ ಡೊನಾಲ್ಡ್ ಟ್ರಂಪು ಏಪ್ರಿಲ್ 3ನೇ ತಾರೀಕು ಹೇಳ್ತಾರೆ ಸದ್ಯದಲ್ಲೇ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕ ತನ್ನ ವಶಕ್ಕೆ ಪಡೆಯಲಿದೆ ಅಂತ. ಏಪ್ರಿಲ್ 4ನೇ ತಾರೀಕು ಹೇಳ್ತಾರೆ ಒಪ್ಪಂದಕ್ಕೆ ಬರದೇ ಹೋದರೆ ಇರಾನಿನ ಪವರ್ ಗ್ರಿಡ್ಗಳು, ಸೇತುವೆಗಳನ್ನು ಧ್ವಂಸ ಮಾಡ್ತೀವಿ. ಏಪ್ರಿಲ್ 6ನೇ ತಾರೀಕು ಹೇಳಿದ್ದು 48 ಗಂಟೆಗಳಲ್ಲಿ ಒಪ್ಪಂದಕ್ಕೆ ಬರದೇ ಹೋದರೆ ಇರಾನ್ನ ಶಿಲಾಯುಗದ ಕಾಲಕ್ಕೆ ತಲುಪಿಸಿಬಿಡ್ತೀವಿ. ಏಪ್ರಿಲ್ 6ನೇ ತಾರೀಕು ಮತ್ತೆ ಎಚ್ಚರಿಕೆ, ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ದರೆ ಇರಾನ್ಗೆ ನರಕ ತೋರಿಸ್ತೀವಿ. ಏಪ್ರಿಲ್ 7 ನೆನ್ನೆ, ಇವತ್ತು ರಾತ್ರಿಯೇ ಇರಾನ್ನ ನಾಗರಿಕತೆ ನಾಶ ಆಗುತ್ತೆ,
47 ವರ್ಷಗಳ ಇಸ್ಲಾಮಿಕ್ ಸರ್ವಾಧಿಕಾರ ಅಂತ್ಯ ಆಗತ್ತೆ. ಇವತ್ತು ಹೇಳ್ತಾ ಇರೋದು 2 ವಾರಗಳ ಕದನ ವಿರಾಮ, 15 ದಿನಗಳ ಕದನ ವಿರಾಮ ಜಾರಿಗೆ ಬಂತು ಅಂತ. ಗೆದ್ದಿದ್ಯಾರು, ಅಂತಿಮವಾಗಿ ಸೋತಿದ್ಯಾರು ಲೆಕ್ಕ ಹಾಕ್ಕೊಳ್ಳಿ ನೀವು. ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಮುಕ್ತಗೊಳಿಸಬೇಕು ಅನ್ನೋದು ಅಮೆರಿಕದ ಕಂಡೀಷನ್ ಆಗಿತ್ತು. ಆ ಕಂಡೀಷನ್ಗೆ ಚರ್ಚೆ ಆಗಬೇಕು. ಇನ್ನೂ ಅದು ಚರ್ಚೆ ಆಗಿ ಇರಾನ್ ಒಪ್ಕೊಂಡು, ಟ್ರಂಪ್ ಹೇಳ್ತಾ ಇದ್ದಾರೆ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋದಕ್ಕೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಓಪನ್ ಮಾಡೋದಕ್ಕೆ ಅವ್ರು ಒಪ್ಕೊಂಡ್ರು ಇಮಿಡಿಯೇಟಾಗಿ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಮರೀನ್ ಮೈನ್ಸ್ ಹಾಕಿಟ್ಟಿದೆ ನೂರಾರು ಸಂಖ್ಯೆಯಲ್ಲಿ. ಅವುಗಳನ್ನು ತೆಗಿಬೇಕು. ತೆಗಿಯೋ ತನಕ ಹಡಗುಗಳ ಮೊದಲಿನಂತೆ ಓಡಾಡೋದಕ್ಕಾಗೋದಿಲ್ಲ. ಇನ್ಯಾರೋ ಹೋಗಿ ತೆಗಿಯೋದಕ್ಕಾಗೋದಿಲ್ಲ. ಅವನ್ನ IRGCನೇ ತೆಗಿಬೇಕು. ಯಾಕೆ? IRGCಗೆ ಅಷ್ಟೇ ಗೊತ್ತಿದೆ ಅವು ಎಲ್ಲಿದ್ದಾವೆ ಅಂತ. ಈ ಸಮುದ್ರದ ಆಳದಲ್ಲಿ ಹಾಕುವ ಮೈನ್ಗಳದೊಂದು ಸಮಸ್ಯೆ ಏನು ಅಂದರೆ ಅವು ಎಲ್ಲಿದ್ದಾವೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸುಮ್ಮನೆ ಒಂದು ಮೆಟಲ್ ಡಬ್ಬಿ ಥರ ಸಮುದ್ರದೊಳಗೆ ಬಿದ್ಕೊಂಡಿರ್ತಾವೆ ಅಷ್ಟೇ. ಅವುಗಳಿಂದ ಯಾವುದೇ ವೇವ್ಸ್ ಎಮಿಟ್ ಆಗೋದಿಲ್ಲ. ಏನೋ ಒಂದು ಡಿಟೆಕ್ಟರ್ ಇಟ್ಕೊಂಡು ಹೋದರೆ ಸಿಗುವಂಥ ವಸ್ತುಗಳು ಯಾವುದೂ ಇರೋದಿಲ್ಲ ಅದರಲ್ಲಿ. ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಿರ್ತಾರೆ. ಅಂದರೆ ಎಷ್ಟು ದೊಡ್ಡ ಹಡಗನ್ನು ಹೊಡಿಬೇಕು ಅನ್ನುವ ಉದ್ದೇಶ ಇದೆ ಅದರ ಮೇಲೆ. ಹಡಗುಗಳು ಬರ್ತಾವಲ್ಲ, ಅದರ ಪ್ರೊಪೆಲ್ಲರ್ ತಿರುಗಿದಾಗ ವೇವ್ಸ್ ಕ್ರಿಯೇಟ್ ಆಗುತ್ತಲ್ಲ, ಆ ವೇವ್ಸ್ ಈ ಮರೀನ್ ಮೈನ್ಸಿಗೆ ಬಡಿದಾಗ ನಿದ್ದೆಯಿಂದ ಎದ್ದಂಗೆ ಹೇಳ್ತಾವೆ ಮೇಲೆ, ಎದ್ದು ಬ್ಲಾಸ್ಟ್ ಆಗಿಬಿಡ್ತಾವೆ ಅಷ್ಟೇ. ಅವಕ್ಕೆ ಇಂಥದ್ದೇ ಹಡಗು ಹೊಡಿಬೇಕು ಅಂತಿರಲ್ಲ, ಈ ದೇಶದ ಹೊಡಿಬೇಕು ಅಂತಿರಲ್ಲ. ಹತ್ತಿರ ಯಾವಾಗ ಹಡಗು ಬರ್ತಾವೋ ಅವು ಬ್ಲಾಸ್ಟ್ ಆಗ್ತಾವೆ ಅಷ್ಟೇ. ಇಡೀ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತ ಮಾಡಬೇಕು ಅಂದರೆ ಇರಾನ್ನವ್ರು ಎಲ್ಲೆಲ್ಲಿ ಹಾಕಿದಾರೋ ಅನ್ನೋದನ್ನು ಹುಡುಕಿ ತೆಗಿಬೇಕು. ಎಷ್ಟು ಹಾಕಿದಾರೋ ಅಷ್ಟನ್ನು ತೆಗಿಬೇಕು. ನಾವು ಹುಡುಕ್ತಾ ಹೋದ್ವಿ, ಒಂದು 8-10 ಸಿಕ್ಕಿಲ್ಲ, ಒಳಗೆ ಇರಬೇಕು ಅಂದ್ಬಿಟ್ರೆ ಇರಾನು ಯಾವ ಹಡಗಿಗೆ ಧೈರ್ಯ ಬರುತ್ತಲ್ಲ ಹೋಗೋದಕ್ಕೆ. ಜಲಸಂಧಿ ಓಪನ್ ಆಗುವುದು ಇಮಿಡಿಯೇಟಾಗಿ ಆಗಲ್ಲ. ಇನ್ನೊಂದು 15-20 ದಿವಸ ಟೈಮ್ ಬೇಕಾಗತ್ತೆ. ಆ 15-20 ದಿವಸದಲ್ಲಿ ಕದನ ವಿರಾಮದ ಅವಧಿ ಮುಗಿಯುತ್ತೆ. ಮಾತುಕತೆ ಅಕಸ್ಮಾತ್ ಸಫಲ ಆಗದೆ ಹೋದರೆ ಸಂಜೆ 6ರಿಂದ 8 ತನಕ ಡಿಬೇಟ್ಗೆ ಬಂದಿದ್ದ ಪ್ಯಾನಲಿಸ್ಟ್ಗಳ ಪೈಕಿ 2 ಹೇಳ್ತಾ ಇದ್ದರು ಮರಳಿ ಯುದ್ಧ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತ. ಬೀಡೋಣ್ಣೋ ಎಷ್ಟರ ಮಟ್ಟಿಗೆ ಹಂಗಾಗತ್ತೆ ಅಂತ, ಬಟ್ ಮರಳಿ ಯುದ್ಧ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತಿದ್ರು ಅವರು. ಈ ಯುದ್ಧದಲ್ಲಿ ಅಮೆರಿಕಕ್ಕಾದ ಖರ್ಚೆಷ್ಟು? $42 ಬಿಲಿಯನ್. 40 ದಿನಗಳ ಯುದ್ಧದಲ್ಲಿ 37 ದಿನದ ಲೆಕ್ಕ ಇದು. 37 ದಿನದ ಲೆಕ್ಕ $42 ಬಿಲಿಯನ್. ಇಂಡಿಯನ್ ಕರೆನ್ಸಿಯಲ್ಲಿ 3,90,000 ಕೋಟಿ ರೂಪಾಯಿ. ಲಿಟ್ರಲಿ ಪರ್ ಸೆಕೆಂಡ್ 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಅಮೆರಿಕ. ಒಂದು ಸೆಕೆಂಡಿಗೆ 10 ಲಕ್ಷ ರೂಪಾಯಿ. ನೀವು ಡಿವೈಡ್ ಮಾಡಿ ನೋಡಿದ್ರೆ $10,300, $9,80,000 ರೂಪಾಯಿ ಬರುತ್ತೆ ಇಂಡಿಯನ್ ಕರೆನ್ಸಿಗೆ ಇವತ್ತಿನ ಎಕ್ಸ್ಚೇಂಜ್ ರೇಟ್ನಲ್ಲಿ. ಒಂದು ದಿನಕ್ಕೆ 1 ಬಿಲಿಯನ್. ಮೊದಲ 6 ದಿನದಲ್ಲಿ 11 ಬಿಲಿಯನ್ ಖರ್ಚು ಮಾಡಿಬಿಟ್ರು. ಒಂದು ದಿನಕ್ಕೆ 1 ಬಿಲಿಯನ್ ಆವರೇಜ್ 9,500 ಕೋಟಿ ರೂಪಾಯಿ ಇಂಡಿಯನ್ ಕರೆನ್ಸಿಯಲ್ಲಿ. ಒಂದು ವಾರಕ್ಕೆ ಲೆಕ್ಕ ಹಾಕೊಳ್ಳಿ. ಒಂದು ದಿನಕ್ಕೆ 890 ಮಿಲಿಯನ್, 8,455 ಕೋಟಿ ರೂಪಾಯಿ ಬರುತ್ತೆ. 25,000 ಕೋಟಿ ಒಂದು ವಾರಕ್ಕಾಯಿತು. ಇದರಲ್ಲಿ ಏರ್ಫೋರ್ಸಿನ ಕಾರ್ಯಾಚರಣೆ $245 ಮಿಲಿಯನ್ ಆಗಿದೆ ದಿನಕ್ಕೆ. ಒಂದು ದಿನಕ್ಕೆ $245 ಮಿಲಿಯನ್. ಕೆಳಗಡೆ ಇಂಡಿಯನ್ ಕರೆನ್ಸಿಲಿ ಕೊಟ್ಟಿದ್ದೀವಿ, ಓದ್ ಕಡೆ 2,327 ಕೋಟಿ ರೂಪಾಯಿ ಪರ್ ಡೇ ಏರ್ಫೋರ್ಸಿನ ಖರ್ಚು. ನೇವಿ ಖರ್ಚು $155 ಮಿಲಿಯನ್ ಪರ್ ಡೇ, 1,472 ಕೋಟಿ ಆಯಿತು. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ, ದಾಳಿ ಮಾಡೋದಲ್ಲ, ಇರಾನಿನ ದಾಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ
ತನ್ನ ಮಿತ್ರ ರಾಷ್ಟ್ರಗಳನ್ನು ರಕ್ಷಿಸುವುದಕ್ಕೆ ಖರ್ಚಾಗಿರೋದು ಪರ್ ಡೇ 902 ಕೋಟಿ ರೂಪಾಯಿ. ಆ ಫೈನಾನ್ಷಿಯಲ್ ಲೆಕ್ಕಾಚಾರವನ್ನು ತೋರಿಸಿದ್ದೀವಿ ನಿಮಗೆ. 16 ಲಕ್ಷದಿಂದ 42 ಲಕ್ಷ ರೂಪಾಯಿಯಲ್ಲಿ ಒಂದು ಡ್ರೋನನ್ನು ಇರಾನ್ ತಯಾರು ಮಾಡುತ್ತೆ. ಆ ಡ್ರೋನನ್ನು ಆಕಾಶದಲ್ಲಿ ಹೊಡಿಬೇಕು ಅಂದರೆ ಇವರು 4 ಕೋಟಿ ರೂಪಾಯಿ ಕ್ಷಿಪಣಿ ಹಾರಿಸಬೇಕು. 902 ಕೋಟಿ ರೂಪಾಯಿ ಪರ್ ಡೇ ಖರ್ಚಾಗಿದೆ. ಇಂಟೆಲಿಜೆನ್ಸು, ಸೈಬರು 45 ಮಿಲಿಯನ್ ಒಂದು ದಿನಕ್ಕೆ, 427 ಕೋಟಿ ರೂಪಾಯಿ. ಸಿಬ್ಬಂದಿ, ಲಾಜಿಸ್ಟಿಕ್ಸು ಅದೆಲ್ಲ ಸೇರಿದರೆ ಒಂದು ದಿನಕ್ಕೆ $30 ಮಿಲಿಯನ್, 285 ಕೋಟಿ ರೂಪಾಯಿ. ಇದು ಅಮೇರಿಕಕ್ಕಾಗಿರುವ ಖರ್ಚು. ಇದರ ವಿರುದ್ಧವೇ ಅಮೇರಿಕದ ಜನ ಬೀದಿಗಿಳಿದದ್ದು, ನೋ ಕಿಂಗ್ಸ್ ಪ್ರೊಟೆಸ್ಟ್ ಆದದ್ದು. ಡೊನಾಲ್ಡ್ ಟ್ರಂಪ್ ಅಪ್ರೂವಲ್ ರೇಟಿಂಗ್, ಯಾರೋ ಹೇಳ್ತಾ ಇದ್ರು, ಅಮೇರಿಕದ ಅಧ್ಯಕ್ಷರಾದ 2 ವರ್ಷಗಳ ಒಳಗೆ ಇಷ್ಟೊಂದು ಅಪ್ರೂವಲ್ ರೇಟಿಂಗ್ ಯಾರ್ದು ಯಾವತ್ತೂ ಬಿದ್ದಿರಲಿಲ್ಲ ಅಂತ. ಆಡಳಿತದ ಕೊನೆ ಅವಧಿಯಲ್ಲಿ ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಹೋಗಬಹುದು. ಬಟ್ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆಯೋದಕ್ಕಿಂತ ಮೊದಲೇ, ಜೊತೆಗೆ ನವೆಂಬರ್ನಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದ್ದಾವೆ. ಅವರು ಪ್ರಜಾಪ್ರಭುತ್ವದಲ್ಲಿ ಅದೊಂದು ವಿಶೇಷತೆ. ಮಿಡ್ ಟರ್ಮ್ ಎಲೆಕ್ಷನ್ ಅಂತಾಗುತ್ತೆ, ಆ ಎಲೆಕ್ಷನನ್ನು ಗೆಲ್ಲಬೇಕು. ಗೆಲ್ಲದೇ ಹೋದರೆ ಅಧ್ಯಕ್ಷರ ಅಧಿಕಾರಗಳ ಕಡಿತ ಆಗ್ತವೆ. ಲೇಮ್ ಡಕ್ ಅಧ್ಯಕ್ಷ ಆಗಿ ಉಳ್ಕೊಳ್ಳೋದು, ಹೆಂಗೋ ಒಂದು ಅವಧಿ ಮುಗಿಸ್ರಪ್ಪ ಅಂತ. ನವೆಂಬರ್ನಲ್ಲಿ ಎಲೆಕ್ಷನ್ ಇದ್ದಾವೆ. ಇಷ್ಟೂ ಕಾರಣಕ್ಕೆ ಕದನ ವಿರಾಮಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆ ಅಮೇರಿಕಕ್ಕೆ ಸೃಷ್ಟಿಯಾಗಿತ್ತು. ಇರಾನ್ಗೆ ಇನ್ನು ತಾಕತ್ತು ಉಳ್ಕೊಂಡಿರಲಿಲ್ಲ, ಹೈರಾಣ ಆಗಿತ್ತದು. ಬಟ್ ಹ್ಯಾಟ್ಸ್ ಆಫ್, ಇಷ್ಟು ವರ್ಷ, ಇಷ್ಟು ದಿನಗಳ ಕಾಲ ರಣರಂಗದಲ್ಲಿ ನಿಂತಿದ್ದಕ್ಕೆ. ಈ ಕದನ ವಿರಾಮದ ಬಗ್ಗೆ ಇಸ್ರೇಲ್ನ ಅಭಿಪ್ರಾಯ ಏನು? ಒಪ್ಕೊಂಡಿದ್ದಾರೆ ಅವರು. ಯುದ್ಧ ಶುರುವಾಗಿದ್ದೇ ಇಸ್ರೇಲ್ನ ಕಾರಣಕ್ಕೆ. ಇಸ್ರೇಲ್ನ ಕಾರಣಕ್ಕೆ ಯಾಕೆಂದರೆ ಇಸ್ರೇಲ್ನದು ತಪ್ಪ? ಅವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿ. ಆ ದೇಶವನ್ನು ಸತ್ಯಾನಾಶ ಮಾಡಬೇಕು ಅಂತ ಭಯೋತ್ಪಾದಕ ಸಂಘಟನೆಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾವೆ. ಹೌತಿಗಳು, ಹಿಜ್ಬುಲ್ಲಾಗಳು, ಹಮಾಸು, ಅವೆಲ್ಲವುಗಳನ್ನು ಇರಾನ್ ದುಡ್ಡು ಕೊಟ್ಟು ಸಾಕ್ತಿದೆ. ಇರಾನ್ ಹೆಂಗಾದರೂ ಮಾಡಿ ಒಂದು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಿದೆ. ನ್ಯೂಕ್ಲಿಯರ್ ಬಾಂಬ್ ಮಾಡಿ ಏನು ಮಾಡ್ತೀರಿ ಅಂದರೆ ಇಸ್ರೇಲ್ಗೆ ಹಾಕಕ್ಕೆ ಅಂತಾರೆ ಅವರು. ಇಸ್ರೇಲ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಅಂಥ ಇಸ್ರೇಲ್ ಈ ಕದನ ವಿರಾಮಕ್ಕೆ ನಮ್ಮ ಒಪ್ಪಿಗೆ ಇದೆ. ಬಟ್ ಇದು ಇರಾನ್ನ ಜೊತೆಗಿನ ಕದನ ವಿರಾಮ ಮಾತ್ರ, ಲೆಬನಾನ್ ಜೊತೆಗಲ್ಲ ಅಂತಾರೆ ಅವರು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳನ್ನು ಹೊಡೆಯುವ ಪ್ರಕ್ರಿಯೆಯನ್ನು ಇಸ್ರೇಲ್ ಯಥಾಪ್ರಕಾರ ಮುಂದುವರಿಸಿದೆ. ಇರಾನ್ ಇಸ್ರೇಲಿಗೆ ಎಚ್ಚರಿಕೆ ಕೊಡ್ತಾ ಇದೆ, ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸದೆ ಹೋದರೆ ನಾವು ಟೆಲ್ ಅವೀವ್ ಮೇಲೆ ದಾಳಿ ಮಾಡ್ತೀವಿ ಅಂತ. ಇಸ್ರೇಲ್ ಹೇಳ್ತಾ ಇರೋದು, ಈ ಕದನ ವಿರಾಮ, ಲೆಬನಾನ್ಗೂ ಈ ಕದನ ವಿರಾಮಕ್ಕೂ ಸಂಬಂಧನೇ ಇಲ್ಲ, ಅಲ್ಲಿನ ನಮ್ಮ ಕಾರ್ಯಾಚರಣೆಯನ್ನು ನಾವು ಯಥಾಪ್ರಕಾರ ಮುಂದುವರಿಸ್ತೀವಿ ಅಂತ. ಇರಾನ್ ರಾಯಭಾರ ಕಚೇರಿ ಟ್ರಂಪ್ ತಲೆಬಾಗಿದ್ದಾರೆ, ಅಮೇರಿಕ ಶರಣಾಗಿದೆ ಅಂತ ಹೇಳ್ತಾ ಇದೆ. ಭಾರತದ ಇರಾನ್ ರಾಯಭಾರ ಕಚೇರಿ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಓಡ್ತಾ ಇದ್ದಾವೆ ಇವೆಲ್ಲ. ಬೋ ಡೌನ್ ಟು ದ ಇರಾನಿಯನ್ ಸಿವಿಲೈಸೇಷನ್, AI ಮೂಲಕ ಕ್ರಿಯೇಟ್ ಮಾಡಲಾದಂಥ ಫೋಟೋಗಳ ವಿಡಿಯೋಗಳು. ಇದು ಡೊನಾಲ್ಡ್ ಟ್ರಂಪ್ ಅಂತದು. ಅಂದರೆ ಬೆನ್ನು ಕೆಳಗೆ ಹೊತ್ಕೊಂಡು ಉರಿತಾ ಇದೆ, ನಾನು ಗೆದ್ದೆ ಅಂತ ಹೇಳ್ಕೊತಾ ಇರೋದು. ಇರಾನಿನ AI ಕಂಪನಿಗಳು ತಯಾರಿಸಿರುವಂಥ ವಿಡಿಯೋಗಳು, ಫೋಟೋಗಳಿವೆಲ್ಲ. ಇಲ್ಲಿಗೆ ನಿಲ್ಲಲಿ. ಡೊನಾಲ್ಡ್ ಟ್ರಂಪು ಮತ್ತೆ ಹೇಳ್ತಾರೆ, ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂತಾರೆ ಅವರು. ಹಣೆ ಚಚ್ಕೋಬೇಕು. ಹೊಸ ರೆಜಿಮ್ ಲಾಜಿಕಲ್ ಆಗಿದೆ, ಲೆಸ್ ರ್ಯಾಡಿಕಲ್ ಅಂತಾರೆ. ಅಂದರೆ ಕಡಿಮೆ ಕೋಮುವಾದಿ ಇದೆ ಇದು ಅಂತ, ಅಯಾತುಲ್ಲಾ ಖಮೇನಿಗೆ ಹೋಲಿಸಿದರೆ.
ಮುಜ್ತಬಾ ಖಮೇನಿಯ ಆಡಳಿತ ಕಡಿಮೆ ರ್ಯಾಡಿಕಲ್ ಅಂತೆ, IRGC ಆಡಳಿತ ಕಡಿಮೆ ರ್ಯಾಡಿಕಲ್ ಅಂತೆ. ಅದು ನಿಜ ಆಗಲಿ ಅಷ್ಟೇ, ಅದು ನಿಜ ಆಗಲಿ. ಇರಾನ್ ದಿನ ಬೆಳಗಾದರೆ ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಅನ್ನೋದು ಬಿಡಬೇಕು. ನ್ಯೂಕ್ಲಿಯರ್ ವೆಪನ್ ತಯಾರಿಸಿಕೊಳ್ಳುವುದು ತಮ್ಮ ಹಕ್ಕು ಅಂತ ಜನ, ಅಂದರೆ ಇರಾನಿಗೆ ಹಕ್ಕಿದೆಯಪ್ಪ ಅಂತ ಜನ ಯಾವಾಗ ಒಪ್ಕೊಳ್ತಾರೆ ಅಂದರೆ, ಇರಾನಿಗೆ ಯಾವುದೋ ಒಂದು ದೇಶದಿಂದ ಥ್ರೆಟ್ ಇದ್ದಾಗ. ಭಾರತಕ್ಕೆ ಪಾಕಿಸ್ತಾನದಿಂದ ಥ್ರೆಟ್ ಇದೆ ರೀ, ಪಾಕಿಸ್ತಾನಕ್ಕೆ ಭಾರತದಿಂದ ಥ್ರೆಟ್ ಇದೆ. ಇರಾನಿಗೆ ಯಾವ ದೇಶದಿಂದ ಇರೋದು ಅಪಾಯ? ಈ ಸಂಘರ್ಷದಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ, ಏನು ಕಾರಣಕ್ಕೆ ಸಂಘರ್ಷ ಇರೋದು? ಯಾಕಿದೆ ಸಂಘರ್ಷ? ಇರಾನಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಯಾವ ದೇಶದಿಂದಲೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಆ ಕ್ರೈಸಿಸ್ ಇದೆ ಅನ್ನೋದನ್ನು ಕನ್ವಿನ್ಸ್ ಮಾಡಿದರೆ ಆಯ್ತಪ್ಪ ಮಾಡ್ಕೊಳ್ಳಿ ಅಣ್ವಸ್ತ್ರಗಳಂತ ಯಾರೋ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ಆ ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್ ಮನಸ್ಥಿತಿಯಿಂದ ಇರಾನ್ ಹೊರಗೆ ಬರಬೇಕು. ವಂಡರ್ಫುಲ್ ಪಾಸಿಬಿಲಿಟಿಗಳಿರುವಂಥ ದೇಶ ಅದು, ವಂಡರ್ಫುಲ್ ಪಾಸಿಬಿಲಿಟಿಗಳಿರುವಂಥ ದೇಶ. ಏನೂ ಇಲ್ಲದೆ ಇರುವ ಮಧ್ಯಪ್ರಾಚ್ಯದ ದೇಶಗಳು ಆ ಬರೀ ಪೆಟ್ರೋಲಿಯಮ್ಮನ್ನು ಇಟ್ಕೊಂಡು ಎಲ್ಲಿಂದ ಎಲ್ಲಿಗೆ ಬೆಳೆದವು? ಇರಾನಿಗೆ ಆ ಎಲ್ಲ ದೇಶಗಳನ್ನು ಮೀರಿಸುವಂತೆ ಬೆಳೆಯುವ ತಾಕತ್ತಿದೆ. ಟ್ರಂಪ್ ಹೇಳ್ತಾ ಇದ್ದಾರಲ್ಲ ಲೆಸ್ ರ್ಯಾಡಿಕಲ್, ಅದು ಆದಾಗ ಸಾಧ್ಯ. ನೋಡೋಣ ಆಗತ್ತೇನೋ. 10ನೇ ತಾರೀಕಿಗೆ ನಡೆಯಲಿರುವ ಮಾತುಕತೆಯೊಂದು ಸಫಲ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.